ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣ್ ಕುಂಬಾರ್. ಅನೇಕ ಶತಮಾನಗಳ ಹಿಂದೆ ಸರ್ವಜ್ಞ ಒಂದು ವಚನ ಬರೆದಿದ್ದ. ಏನು ವಚನ? ವಿದ್ಯೆ ಕಲಿಸದ ತಂದೆ, ಬುದ್ಧಿ ಹೇಳದ ಗುರು, ಬಿದ್ದಿರಲು ಬಂದು ನೋಡದ ತಾಯಿ, ಹಿತಶತ್ರುಗಳು ಸರ್ವಜ್ಞ ಅಂತ. ಸರ್ವಜ್ಞ ಬರೆದಿದ್ದಂಥ ವಚನ ಇದು. ಯಾರು ಬುದ್ಧಿ ಹೇಳಲ್ಲ, ಯಾರು ಪಾಠ ಮಾಡಲ್ಲ, ಒಬ್ಬ ಬಾಲಕ, ಒಬ್ಬ ಹುಡುಗಿ ಬಿದ್ದಾಗ ಬಂದು ತಾಯಿ ನೋಡ್ಕೊಳ್ಳೋ ಇದ್ದವರು ಅವರೆಲ್ಲರೂ ಕೂಡ ಶತ್ರುಗಳು ಅಂತ ಅವತ್ತು ಎಚ್ಚರಿಕೆ ಕೊಟ್ಟಿದ್ದ. ಇವತ್ತು ವಯಸ್ಸು ವರ್ಷ ಆಗಿದೆ. ಬುದ್ಧಿ ಹೇಳಿದರೆ, ವಿದ್ಯೆ ಕಲಿ ಅಂತ ಮಾತನಾಡಿದರೆ ಇವತ್ತಿನ ಬಾಲಕ, ಬಾಲಕಿಯರು, ಯುವತಿಯರು ಮಾತ್ರ ಹಿಡಿತಾ ಇರುವಂತಹ ದಾರಿಗಳ ಬಗ್ಗೆ ಕೆಲವೊಂದಿಷ್ಟು ಪ್ರಶ್ನೆಗಳು ಸಹಜವಾಗಿದೆ. ಒಂದು ವಾರದ ಹಿಂದಷ್ಟೇ ಕೇಂದ್ರ ಸರ್ಕಾರ ಆರ್ಥಿಕ ಸಮೀಕ್ಷೆಯನ್ನು ಬಿಡುಗಡೆ ಮಾಡಿತ್ತು. ಆರ್ಥಿಕ ಸಮೀಕ್ಷೆಯಲ್ಲಿ ಭಾರತ ದೇಶದ ಯುವಕರು ಹೆಚ್ಚು ಹೆಚ್ಚು ಡಿಜಿಟಲ್ ಅಡಿಕ್ಟ್ ಆಗ್ತಾ ಇದ್ದಾರೆ, ಚಟದ ದಾಸರಾಗ್ತಾ ಇದ್ದಾರೆ. ಹೀಗಾಗಿ ಇದಕ್ಕೊಂದು ಕಡಿವಾಣವನ್ನು ಹಾಕಬೇಕು ಅಂತ ಜನವರಿ 29ನೇ ತಾರೀಕಿಗೆ ಲೋಕಸಭೆಯಲ್ಲಿ ಮಂಡನೆ ಮಾಡಿದ್ದಂತಹ ಆರ್ಥಿಕ ಸಮೀಕ್ಷೆಯಲ್ಲಿ ಉಲ್ಲೇಖ ಮಾಡಲಾಗಿತ್ತು. ಅದಾಗಿ 4 ದಿನಗಳ ನಂತರ 2 ಘಟನೆಗಳಾಗಿದೆ. ಒಂದು ಬೆಂಗಳೂರು ಮತ್ತು ಒಂದು ಗಾಜಿಯಾಬಾದ್ನಲ್ಲಿ ಗೇಮಿಂಗ್ ಆಟಗಳಿಗೆ ಚಟರಾಗಿ 3 ಜನ ಮೃತಪಟ್ಟಿರೋದು ಮನೆಯ ಮಹಡಿಯಿಂದ ಬಿದ್ದು. ಬೆಂಗಳೂರಿನಲ್ಲಿ ಟ್ಯೂಷನ್ಗೆ ಯಾಕೆ ಹೋಗ್ತಾ ಇಲ್ಲ ಅಂತ ಬುದ್ಧಿಮಾತು ಹೇಳಿದ್ದಕ್ಕೆ 2 ಮನೆಯನ್ನೇ ತೊರೆದು ಹೋಗಿರುವಂತಹ ಘಟನೆ. ಹಾಗಾದರೆ ನಮ್ಮ ಮಕ್ಕಳು ಹೀಗ್ಯಾಕೆ ಆಗ್ತಿದ್ದಾರೆ? ಇದಕ್ಕೊಂದು ಕಡಿವಾಣ ಹಾಕೋದು ಯಾವಾಗ ಅನ್ನುವಂಥ ಪ್ರಶ್ನೆಗಳು ಸಹಜವಾಗಿದೆ. ಇದೇ ಇವತ್ತಿನ ವಿಶೇಷ. ಡಿಜಿಟಲ್ ಅಡಿಕ್ಷನ್, ಮಕ್ಕಳು ಹೀಗೇಕೆ? ಡಿಜಿಟಲ್ ಅಡಿಕ್ಷನ್ ಅನ್ನುವಂಥದ್ದು ಯಾವ ಪರಿಪ್ರಮಾಣದಲ್ಲಿ ನಮ್ಮಲ್ಲಿ ಸಮ್ಮಿಲನ ಆಗಿಬಿಟ್ಟಿದೆ ಅಂತ ಹೇಳಿದರೆ ಅನೇಕ ಸಾವುಗಳಾಗ್ತಾ ಇದೆ. ಅವರು ಡಿಜಿಟಲ್ ಗೇಮಿಂಗಿಗೆ ವ್ಯಾಪಕವಾಗಿ ಅಡಿಕ್ಟ್ ಆಗಿದ್ದರು. ಆಟ ಆಡಬೇಡಿ ಅಂತ ಪೋಷಕರು ಬುದ್ಧಿವಾದ ಹೇಳಿದರು, ಗೇಮ್ ಆಡಬೇಡಿ ಅಂತ ಬುದ್ಧಿವಾದ ಹೇಳಿದರು. ಹೇಳಿದ್ದೆ ಈ ಘಟನೆಗೆ ಕಾರಣ ಆಯಿತಾ ಅಂತ. ಮಹಡಿಯಿಂದ 3 ಬಾಲಕಿಯರು ಬಿದ್ದು ಮೃತಪಟ್ಟಿದ್ದಾರೆ. ಕೊರಿಯನ್ ಆನ್ಲೈನ್ ಗೇಮ್ ವ್ಯಸನಿಯಾಗಿದ್ರು ಈ ಅಪ್ರಾಪ್ತರು. ಕೊರಿಯನ್ ಗೇಮ್ 16 ವರ್ಷದ ನಿಶಿಕಾ, 14 ವರ್ಷದ ಪ್ರಾಚಿ, ಪಾಕಿ ಎನ್ನುವಂಥ 12 ವರ್ಷದ ಯುವತಿ ಬಾಲಕಿ ಮೃತಪಟ್ಟಿದೆ. ಉತ್ತರ ಪ್ರದೇಶದ ಗಾಜಿಯಾಬಾದ್ನಲ್ಲಿ ಆಗಿರುವ ಘಟನೆ ಇದು. ಮತ್ತೊಂದು ಕಡೆ ಬೆಂಗಳೂರಿನಲ್ಲಿ ಟ್ಯೂಷನ್ಗೆ ಹೋಗುವಂತ ಹೇಳಿದ್ದಕ್ಕೆ ಮನೆ ಬಿಟ್ಟೇ ಹೋಗ್ಬಿಟ್ಟಿದ್ದಾರೆ ಅಕ್ಕ ಮತ್ತು ತಮ್ಮ. ಮನೆ ಬಿಟ್ಟು ಹೋದರು. ಪೋಷಕರಿಗೆ ಆತಂಕ, ಎಲ್ಲಿ ಹೋದ್ರು ಮನೆ ಮಕ್ಕಳು ಅಂತ ಪೊಲೀಸ್ ಕಂಪ್ಲೇಂಟ್ ಆಯಿತು. ಸಾಮಾಜಿಕ ಜಾಲತಾಣದಲ್ಲಿ ಅವರೆಲ್ಲ ಹೇಳಿದರು. ಅಪ್ಪ ಬೈದರು ಅನ್ನುವ ಕಾರಣಕ್ಕಾಗಿ ಸರ್ಕಾರದ ಉಚಿತ ಯೋಜನೆ ಆಗಿರುವಂತಹ ಶಕ್ತಿ ಯೋಜನೆಯ ಪ್ರಯೋಜನವನ್ನು ಪಡೆದುಕೊಂಡು ಆಧಾರ್ ಕಾರ್ಡ್ ತೆಗೆದುಕೊಂಡು ಮನೆ ಬಿಟ್ಟು ಹೋಗ್ಬಿಟ್ರು. ರಾಜ್ಯದ ವಿವಿಧ ಭಾಗಗಳಲ್ಲಿ ಓಡಾಡಿದ್ದಾರೆ. ಈ ಪರಿಸ್ಥಿತಿ ಬರೋದು ಕಾರಣ ಏನು ಅನ್ನುವಂಥ ಪ್ರಶ್ನೆಗಳು. ಒಂದು ಸಾಮಾಜಿಕ ವ್ಯವಸ್ಥೆ, ಒಂದು ಕೌಟುಂಬಿಕ ವ್ಯವಸ್ಥೆ, ಭಾರತದಲ್ಲಿ ಮನೆ ಮಾತಾಗಿದ್ದಂಥ ವ್ಯವಸ್ಥೆಗಳು ಇವೆಲ್ಲವೂ ಕೂಡ ಇವತ್ತ್ಯಾಕೆ ಹೀಗೆ ಅನ್ನುವಂತಹ ಪ್ರಶ್ನೆಗಳು. ಮಕ್ಕಳಿಗೆ ಬುದ್ಧಿವಾದ ಹೇಳೋದು ತಪ್ಪಾಯ್ತಾ? ಯಾಕೆ ಮಕ್ಕಳು, ಪೋಷಕರು ಮತ್ತು ಗುರುಗಳು ತಂದೆ ತಾಯಿಯ ಮಾತುಗಳನ್ನು ಕೇಳ್ತಾ ಇಲ್ಲ ಎನ್ನುವಂತಹ ಪ್ರಶ್ನೆಗಳಿದೆ. ಜಂಜಿ ಮಕ್ಕಳನ್ನ ಬೆಳೆಸೋದು ಹೇಗೆ? ಪೋಷಕರಿಗೆ ಸಹಜವಾಗಿ ಕಷ್ಟ ಆಗ್ತಾ ಇದೆ. ಇರೋದು ಎಲ್ಲ ಬೆಳವಣಿಗೆಗಳ ನಂತರ ನಮ್ಮೆದುರಿರುವಂತಹ ಪ್ರಶ್ನೆ, ಮಕ್ಕಳನ್ನು ಹೆಂಗೆ ಬೆಳೆಸಬೇಕು, ಯಾವ ರೀತಿಯಾಗಿ ಬೆಳೆಸಬೇಕು? ಡಿಜಿಟಲ್ ಅಡಿಕ್ಷನ್ಗೆ ಕಾರಣಗಳೇನು? ಇದರಿಂದ ಹೊರಗೆ ಬರೋದು ಹೇಗೆ? ಇದೇ ವಿಚಾರದ ಬಗ್ಗೆ ಇವತ್ತು ಮಾತನಾಡೋದಿದೆ. ಹಲವು ಜನ ಅತಿಥಿಗಳು ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ಕರ್ನಾಟಕ ರಕ್ಷಣಾ ವೇದಿಕೆಯ ಗಜಸೇನೆಯ ಅಧ್ಯಕ್ಷರಾಗಿರುವಂಥ ತಾಯ್ನಾಡು ರಾಘವೇಂದ್ರ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತೊಂದು ಕಡೆ ತಜ್ಞ ವೈದ್ಯರಾಗಿರುವಂತಹ ಡಾಕ್ಟರ್ ಪ್ರದೀಪ್ ಕುಮಾರ್ ಅವರು ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಸರ್. ತಾಯ್ನಾಡು ರಾಘವೇಂದ್ರ ಅವರೇ, 3 ದಿನಗಳ ಹಿಂದೆ ಇದೇ ಪ್ಯಾನಲ್ನಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಿದ್ವಿ ನಾವು. ಏನು ಮಾಡಬೇಕು, ಈ ಸಮಸ್ಯೆಗೆ ಪರಿಹಾರ ಏನು ಎತ್ತ ಅಂತ. ಮಕ್ಕಳನ್ನು ಬೆಳೆಸೋದೇ ಹೆಂಗೆ ಅನ್ನುವಂಥ ಪ್ರಶ್ನೆ ಬರ್ತಾ ಇದೆ. ಏನು ಹೇಳ್ತೀರಿ ಇದ್ರ ಬಗ್ಗೆ?
ಈಗ ನಾವೆಲ್ಲ ಹಳ್ಳಿಗಾಡಿಂದಲೇ ಬಂದಿರೋದು. ನಮ್ಮದು ಶಿವಮೊಗ್ಗ ಜಿಲ್ಲೆ ಸೊರಬ ತಾಲೂಕು ಬಾಡದ್ಬೇಲ್ ಅಂತ ಒಂದು ಕುಗ್ರಾಮದಿಂದ ನಾವೆಲ್ಲ ಬೆಂಗಳೂರಿಗೆ ಬಂದು ಈ ಬ್ರಹ್ಮಾಂಡ ಈ ಬೆಂಗಳೂರಲ್ಲಿ ಬಂದು ವಾಸ ಮಾಡ್ತೇವೆ. ನಾವೆಲ್ಲ ಮಕ್ಕಳಿದ್ದಾಗ ಹೇಗಾಗಿತ್ತು ಅಂದರೆ ತಂದೆ ತಾಯಿಗಳು ಬೈದರೆ ಈ ಕಿವಿಯಲ್ಲಿ ಕೇಳಿ ಈ ಕಿವಿಯಲ್ಲಿ ಬಿಟ್ಬಿಡ್ತಾ ಇದ್ವಿ. ಏನು ಅಂದರೆ ಅದನ್ನು ಅಷ್ಟು ಮನಸ್ಸಿಗೆ ಹಚ್ಕೊಳಕ್ಕೆ ಹೋಗ್ತಾ ಇರಲಿಲ್ಲ. ಏನೋ ಬೈದ್ರು ಬಿಡು, ಅವ್ರು ಬೈದು ಇನ್ಯಾರು ಬೈತಾರೆ ಅಂತ. ಯಾಕೆಂದರೆ ಅವಾಗ ಅತ್ತ ಕಷ್ಟಗಳಿತ್ತು ನಮಗೇನು ಅಂದರೆ ಈ ರೊಟ್ಟಿ ಕಾಣೋದೇ ಕಷ್ಟ ಆಗಿತ್ತು, ಅನ್ನ ಕಾಣೋದು ಕಷ್ಟ ಆಗಿತ್ತು. ತಂದೆ ತಾಯಿಗಳ ಕಷ್ಟನ ನೋಡ್ಕೊಂಡು ಬೆಳೆದಿರೋರು ನಾವೆಲ್ಲ. ಹಾಗಾಗಿ ನಮಗೆ ಈ ಬೈಗುಳ ಅನ್ನೋದು ಕಷ್ಟ ಅಂತ ಅನಿಸ್ತಾ ಇರಲಿಲ್ಲ. ಅಯ್ಯೋ ನಮಗೋಸ್ಕರ ಅವ್ರು ಅಷ್ಟು ಕಷ್ಟಪಡ್ತಾರೆ, ನಮ್ಮನ್ನು ಬೈಯೋದ್ರಲ್ಲಿ ಏನೋ ತೊಂದರೆ ಅಂತ ತಿಳ್ಕೊತಾ ಇದ್ದೀವಿ. ಆಮೇಲೆ ಇವತ್ತು ಏನಾಗಿದೆ, ತುಂಬು ಕುಟುಂಬಗಳು ಕಮ್ಮಿ ಆಗಿದ್ದಾವೆ. ತುಂಬು ಕುಟುಂಬಗಳು ಇಲ್ಲದೆ ಇರೋದ್ರಿಂದ ಈ ಒಂದು ಈಗ ನೀನು ಯಾರಾದರೂ ಒಂದು ಮನೆಯಲ್ಲಿ ಅತ್ತೆ ಮಾವ ಇದ್ದಾರಾ, ಬದುಕಿದಾರಾ, ಸತ್ತೋಗಿದ್ದಾರಾ ಅಂತಾರೆ ಮಗಳನ್ನ ಕೊಡಬೇಕಾದಾಗ. ಈಗ ಏನಾಗಿದೆ ನೋಡಿ, ಮುಂಚೆಲ್ಲ ಈಗ ನಾವು ನತದೃಷ್ಟರೆ ನಮ್ಮ ಮಕ್ಕಳಿಗೆ ಈಗ ನಮ್ಮ ತಂದೆ ತಾಯಿ ಕಳ್ಕೊಂಡಿದ್ದೇವೆ, ನಾವು ಅವರ ಅಜ್ಜ ಅಜ್ಜಿ ಇಲ್ಲ. ಆದರೆ ಮುಂಚೆ ಈ ಅಜ್ಜ ಅಜ್ಜಿ ಇದ್ದಾಗ ಏನು ಮಾಡ್ತಾಯಿದ್ರು, ನೋಡಪ್ಪ ನಿಮ್ಮಪ್ಪ ಇಷ್ಟು ಕಷ್ಟಪಟ್ಟಿದ್ದಾನೆ, ನಿಮ್ಮ ತಾಯಿ ಇಷ್ಟು ಕಷ್ಟಪಡ್ತಾ ಇದ್ದಾರೆ, ಯಾರಿಗೋಸ್ಕರ ಕಷ್ಟಪಡ್ತಾ ಇದ್ದಾರೆ, ನಿಮಗೋಸ್ಕರ ಕಷ್ಟಪಡ್ತಾ ಇರೋದು, ನೀವು ಈ ರೀತಿ ಬೆಳಿಬೇಕು. ನಿಮ್ಮ ತಾತ ಈ ಥರ ಒಂದು ಕೆಲಸ ಮಾಡ್ತಾಯಿದ್ರು, ನಿಮ್ಮಲ್ಲಿ ಯಾರೋ ಒಬ್ಬರು ಈ ರಾಜರು ಮಹಾರಾಜರ ಕಥೆಗಳನ್ನ ಹೇಳ್ತಾಯಿದ್ರು. ಅವಾಗ ಏನಾಗ್ತಾಯಿತ್ತು, ಆ ಮಕ್ಕಳಿಗೆ ಈ ಒಂದು ಇದು ಬಿಟ್ಟು ಆ ಮಕ್ಕಳಿಗೆ ಒಂದು ಒಳ್ಳೆಯ ರೀತಿಯ ಇದು ಬರ್ತಾಯಿತ್ತು. ಏನು ಅಂದರೆ ನಾವು ಸಮಾಜದಲ್ಲಿ ಆ ರೀತಿ ನಮ್ಮ ತಾತನ ಥರ ಇರಬೇಕು, ನಮ್ಮ ಊರಲ್ಲಿ ಯಾರೋ ಒಬ್ಬ ಮುಖಂಡರು ಆ ಥರ ಇರಬೇಕು, ಒಬ್ಬ ರಾಜನ ಥರ ಬೆಳಿಬೇಕು ಅಂತ. ಇವಾಗ ಏನಾಗಿದೆ, ತುಂಬ ಕುಟುಂಬಗಳಿಲ್ಲ. ಈಗ ತಂದೆ ತಾಯಿಗಳಿಗೆ ಅವ್ರದ್ದೇ ಆದಂಥ ಜವಾಬ್ದಾರಿಗಳಿದೆ. ಈಗ ಒಬ್ಬ ತಾಯಿ ಬೆಳಗ್ಗಿಂದ ಸಂಜೆವರೆಗೆ ಕೆಲಸ ಮಾಡೋಕೆ ಹೋಗ್ತಾಳೆ, ತಂದೆ ಎಲ್ಲೋ ಒಂದು ಕೆಲಸ ಮಾಡೋಕೆ ಹೋಗ್ತಾರೆ, ಜೀವನ ನಡಿಬೇಕು ಅವರಿಗೆ, ಅವ್ರದ್ದೇ ಒಂದು ಸಾಮ್ರಾಜ್ಯ. ಈಗ ನೋಡಿ, ನಾನು ಈಗ ತಾನೇ ಮೆಟ್ರೋ ಟ್ರೈನಲ್ಲಿ ಬರ್ತಾ ಇದ್ದೆ, ಒಂದು ಮಗು ಅಳ್ತಾ ಇತ್ತು. ಅದು ಅಳ್ತಾ ಇದ್ದಾಗ ಮಗುನ ಏನೋ ತಾಯಿ ಬೇರೆ ರೀತಿ ಸಮಾಧಾನ ಮಾಡ್ಬೋದು, ತಗೊಳಪ್ಪ ಮೊಬೈಲು ಗೈ ಮಾಡು ತಗೋ ಅಂದರೆ ಮೊಬೈಲ್ನ ಸೀದಾ ಎತ್ಕೊಟ್ಬಿಡ್ತವ್ರೆ. ಈಗ ಕೊಟ್ಟವಾಗ ಏನಾಗುತ್ತೆ, ಮಕ್ಕಳಿಗೆ ನಾವು ಪ್ರಥಮ ಹಂತದಲ್ಲೇ ಆ ಮೊಬೈಲ್ ಕೊಡೋದೇ ಏನೋ ಅಜ್ಜಿ ಕಥೆನೋ ತಾತನ ಕಥೆನೋ ಯಾವುದೋ ಒಂದು ಕಥೆಗಳು ಹೇಳಿದಾಗ ಆ ಮಕ್ಕಳುಗಳು ಇದನ್ನು ಬರೋಲ್ಲ. ನಾವು ನೋಡಿ ಏನಾಗುತ್ತೆ, ನಮಗೂ ಕೂಡ ಇವಾಗ ಮೊಬೈಲ್ ಪಕ್ಕದಲ್ಲಿ ಇಟ್ಟಿರ್ತೇವೆ, ಒಂದು ಸೆಕೆಂಡ್ ಏನೋ ಕಾಣಿಸಿ ಪೇಪರ್ ಓದ್ತಾ ಇರ್ತವೆ, ಮೊಬೈಲ್ ತೊಗೋಬೇಕು ಅನಿಸುತ್ತೆ. ಇನ್ನು ಆ ಮಕ್ಕಳು ಭಾವನೆಗಳಲ್ಲಿ ಹಾಗೇ ಆಗಿದೆ ಇವತ್ತು. ಆಮೇಲೆ ನೋಡಿ, ಇವತ್ತು ತಂದೆ ತಾಯಿಗಳು ಈಗ ನೋಡಿ, ನಮಗೆ ಕೆಲವೊಂದೊಂದು ಫ್ಯಾಮಿಲಿಗಳಲ್ಲಿ ನೋಡ್ತಾವೆ ನಾವು, ಅವ್ರು ಏನಾದ್ರು ಬಂದು ಬಾಯಿ ತುಂಬ ಅಮ್ಮ ಅಂತ ಕರೆದ್ರೆ ಕೋಪ ಬಂದುಬಿಡುತ್ತೆ. ಇವ್ರು 4-5 ಜನ ಅಕ್ಕಪಕ್ಕದಲ್ಲಿ ಮಾತಾಡ್ಕೊಂಡಿರ್ತಾರೆ. ಅಮ್ಮ ಅಂದರೆ ಏನು, ನೀನು ಇಂಗ್ಲೀಷ್ ಮೀಡಿಯಮ್ ಕಳಿಸಿದ್ದೇನಕ್ಕೆ ಅಮ್ಮ ಅನ್ನೋಕ್ಕ, ನೀನು ಮಮ್ಮಿ ಅಂತ ಕರಿ, ಅಮ್ಮ ಅಂತೆಲ್ಲ ಕರಿಬೇಡ ಅಂತ ಆ ಮಕ್ಕಳಿಗೆ ಆ ಥರ ಒಂದು ಇದನ್ನು ಮಾಡ್ತಾರೆ. ಅವಾಗ ಏನಾಗುತ್ತೆ, ಆಮೇಲೆ ನೋಡು ಆ ಪಕ್ಕದ ಮನೆಯವನಿಗೆ 99% ಬಂದುಬಿಟ್ಟಿದೆ, ನಿನಗೆ ನಿನ್ನ ಮಕ್ಕಕ್ಕೆ ಅವರ 70% ತೊಗೊಂಡಿದ್ಯಾ, ಈ ರೀತಿ ಒಂದು ಚುಚ್ಚು ಮಾತಾಡೋದು. ಆಮೇಲೆ ಅವ್ರು ಯಾರೋ ಒಂದು ಟ್ಯೂಷನಿಗೆ ಕಳಿಸ್ತಾರೆ ಅಂದರೆ ಇವರು ಪ್ರತಿಷ್ಠೆಗೋಸ್ಕರ ಇನ್ನೊಬ್ಬರ ಹತ್ರ ಟ್ಯೂಷನಿಗೆ ಕಳಿಸೋದು. ನಾವು ಹೇಳೋದೇನು ನೋಡ್ರಿ, ಮಕ್ಕಳು ಈಗ ನಾವೆಲ್ಲ ನಾನು ಇಂಥದ್ದೇ ಓದಬೇಕು ಅಂತ ನಮ್ಮ ತಂದೆ ತಾಯಿಗಳು ಹೇಳಿಲ್ಲ, ಇದನ್ನೇ ಮಾಡು ಅಂತ ನಮ್ಮ ತಂದೆ ತಾಯಿಗಳು ಹೇಳಿಲ್ಲ. ಇವತ್ತು ನಾವು ಇಲ್ಲಿ ಸ್ವಚ್ಛತವಾಗಿ ನಾವು ಬೆಂಗಳೂರಲ್ಲಿ ಬದುಕ್ತಾ ಇದ್ದೇವೆ ಅಂದಮೇಲೆ ನಮ್ಮ ಮಕ್ಕಳು ಕೂಡ ಹಾಗೇನೆ ನಮ್ಮ ಥರನೇ ಅಂತ ತಿಳ್ಕೊಬೇಕು. ನಮ್ಮ ಮಕ್ಕಳಿಗೆ ಅವ್ರಿಗೆ ಏನು ಇಂಟ್ರೆಸ್ಟ್ ಇದೆ, ನೀನು ಸ್ಪೋರ್ಟ್ಸಲ್ಲಿ ಅಥವಾ ನೀನು ಆಟ ಆಡೋದ್ರಲ್ಲಿ ಇಂಟ್ರೆಸ್ಟ್ ಇದೆಯಾ, ಅಥವಾ ನೀನು ಬಿಸ್ನೆಸ್ ಮಾಡೋದ್ರಲ್ಲಿ ಇಂಟ್ರೆಸ್ಟ್ ಇದೆಯಾ, ಅಥವಾ ನೀನು ಯಾವುದಾದ್ರು ಓದೋದು ಇಂಟ್ರೆಸ್ಟ್ ಇದೆಯಾ ಅಂದ್ಕೊಂಡು ಅದನ್ನು ಅವ್ರಿಗೆ ಫ್ರೀಡಮಾಗಿ ಬಿಡಬೇಕು. ನಿನಗೇನು ಇಂಟ್ರೆಸ್ಟ್ ಇದೆ ಅದನ್ನು ಮಾಡು. ಆದರೆ ಅದನ್ನು ನಾವು ಕಂಟ್ರೋಲಲ್ಲಿ ಅವ್ರು ಏನು ಮಾಡ್ತಾರೆ ಏನು ಮಾಡಲ್ಲ, ಯಾರು ಫ್ರೆಂಡ್ಶಿಪ್ ಮಾಡ್ತಾರೆ ಅಂತ ನೋಡ್ತಾ ಇರಬೇಕು. ಹಾಗೆ ಅಂತೇಳಿ ಪೂರ್ತಿ ನಮ್ಮ ಕಂಟ್ರೋಲಿಗೆ ತೊಗೊಳಕ್ಕೆ ಹೋದಾಗ ಈಗ ಅವನಿಗೆ ಯಾವುದೋ, ಈಗ ನನ್ನ ಮಗನೇ ಅವನಿಗೆ ಇಂಜಿನಿಯರಿಂಗು ಇಂಟ್ರೆಸ್ಟ್ ಇದೆ, ನನಗಿಲ್ಲಪ್ಪ ನೀನು ಡಾಕ್ಟ್ರ್ ಓದಬೇಕು ಅಂತ ನಂಗೆ ಇಂಟ್ರೆಸ್ಟ್ ಇತ್ತು. ಈಗ ನಂದನ್ನು ತಗೊಂಡಾಗ ಅವನು ಹೇರಿದರೆ ನಮ್ಮಪ್ಪ ತಗೊಂಡೋಗಿ ಡಾಕ್ಟ್ರಿಗೆ ಹಾಕ್ಬಿಟ್ಟು ನಾನು ಇಂಜಿನಿಯರ್ ಮಾಡ್ತಾ ಇದ್ದೆ ಅಂತ ಅವ್ನು ಸ್ವಾಭಾವಿಕ ಭಾವನೆಯಲ್ಲಿ ಏನಾಗ್ಬಿಡುತ್ತೆ, ಅವ್ನು ಓದೋದು ಕಮ್ಮಿ ಆದಾಗ ಈ ನಮ್ಮದೇನೋ ಪ್ರೆಜರ್ ಆಗುತ್ತೆ. ಇವತ್ತು ಮಕ್ಕಳುಗಳಿಗೆ ಹಾಗೇನಾಗಿದೆ ನೋಡಿ, ಈ ಒಂದು ಬಿಟ್ಟಿ ಭಾಗ್ಯಗಳು ಎಷ್ಟು ಮಟ್ಟಿಗೆ ಪರಿಣಾಮ ಬೀಳ್ತಾ ಇದೆ ನಮಗೆಲ್ಲ. ಈಗ ನಾವೆಲ್ಲ ಬಿಸ್ನೆಸ್ ಮ್ಯಾನ್ಗಳು, ನಾವು ಈಗ ಸಂಘಟನೆಲ್ಲ ಇದ್ದರೂ ಕೂಡ ನಾವೆಲ್ಲ ವ್ಯಾಪಾರ ಮಾಡಿ ಗಾರ್ಮೆಂಟ್ಸ್ಗಳು ಉದ್ಯೋಗ ಮಾಡ್ಕೊ ಬಂದವರು. ಇವತ್ತು ಈ ಭಾಗ್ಯಗಳಿಂದ ಕೆಲವು ನಮಗೆ ಕೆಲಸಗಾರರೇ ಸಿಗ್ತಾ ಇಲ್ಲ. ಏನಾಗಿದೆ, ಆ ರೀತಿಯ ಒಂದು ಇದರಲ್ಲಿ ಇದೇ ಒಂದು ಭಾಗ್ಯನ ಹಿಡ್ಕೊಂಡು ಇವರು ಇವತ್ತು ಮಕ್ಕಳು ಸಮೇತ ಯೂಸ್ ಮಾಡ್ಕೊಂಡವ್ರು. ನೋಡಿ, ಇವತ್ತೊಂದು ಅಂಕಿಅಂಶ ಪ್ರಕಾರ 2027ರಿಂದ ಇಲ್ಲಿವರೆಗೆ ಸುಮಾರು 83,350 ಮಕ್ಕಳು ಕಾಣೆಯಾಗಿದ್ದಾರೆ ನಮ್ಮ ದೇಶದಿಂದ. ಅದರಲ್ಲಿ ನೀವು ನೋಡಿ ಪರ್ಸೆಂಟೇಜು 62,000 ಮಕ್ಕಳು ಹೆಣ್ಮಕ್ಳೇ ಆಗಿರ್ತಾರೆ. ಇದನ್ನು ನಾವು ಹೇಳೋದಲ್ಲ, ಇದು NCRB ವರದಿ ಅಂಕಿಅಂಶಗಳ ಪ್ರಕಾರ ಈ ರೀತಿ ಒಂದು ಇಷ್ಟು. ಈಗ ನೋಡಿ, ಯಾವುದೋ ಒಂದು ಮೊನ್ನೆ ರೀ ಒಂದು ಸಂಪಲ್ಲಿ ಬಿದ್ದೋಗುತ್ತೆ ಮಗು, ಇಲ್ಲೇ ಬೆಂಗಳೂರಲ್ಲಿ ನೀರಿನ ಸಂಪಲ್ಲಿ ಮಗು ಬಿದ್ದೋಗಿ ಆಟ ಆಡ್ಬೇಕಾದ್ರೆ ಹೋಗುತ್ತೆ.
ನಮ್ಮ ಪೊಲೀಸವರು ಹೋಗಿ ಅವರು ಸ್ಟೇಷನಲ್ಲಿ ಹೋಗಿ ಕಂಪ್ಲೇಂಟ್ ಕೊಡ್ತಾರೆ, ಎಲ್ಲ ಹೋಗ್ಬಿಟ್ಟು ಬರುತ್ತೆ ಬಿಡಿ, ಬರ್ಬೋದು ಬಿಡಿ ಅನ್ನೋದ್ರಲ್ಲಿ ಆ ಕೊಳತು ವಾಸನೆ ಬಂದ ಮೇಲೆ ಸ್ಥಳೀಯರು ಹೇಳಿದ ಮೇಲೆ ಪೊಲೀಸರು ಹೋಗ್ಬಿಟ್ಟು ಎತ್ಕೊಬರ್ತಾರೆ. ಇವತ್ತು ಏನಾಗಿದೆ, ಮಕ್ಕಳು ಎಲ್ಲದರ ನಡುವೆ ಒಂದು ಪ್ರಶ್ನೆ ಇರೋದು ಸರ್, ಮಕ್ಕಳು ಯಾವ ವಯಸ್ಸಿನವರೇ ಆಗಿರಲಿ, ಬಾಲಕರೇ ಆಗಿರಲಿ, ಬಾಲಕಿಯರೇ ಆಗಿರಲಿ, ಯುವಕರಾಗಿರಲಿ, ಯುವತಿಯರಾಗಿರಲಿ, ತಂದೆ ತಾಯಿ ಬುದ್ಧಿವಾದ ಹೇಳಿದ್ರು ಅನ್ನೋ ಕಾರಣಕ್ಕಾಗಿ ಮನೆ ಬಿಟ್ಟು ಹೋಗ್ಬಿಡೋದಾ? ಅಲ್ಲ, ಅದೇನೇ ಅದ್ರ ಬಗ್ಗೆ ನಾವು ಆಲೋಚನೆ ಮಾಡ್ಬೇಕಲ್ವಾ? ತಂದೆ ತಾಯಿ ಬುದ್ಧಿವಾದ ಹೇಳಿದ್ರು, ಟ್ಯೂಷನ್ಗೆ ಯಾಕೆ ಹೋಗಿಲ್ಲ, ಅವ್ರು ಒತ್ತಾಯಕ್ಕೆ ಹಾಕಿದ್ರು ಅಥವಾ ಅವರ ಅನುಮತಿಯನ್ನು ತೆಗೆದುಕೊಂಡು ಹಾಕಿದ್ರು, ಅಲ್ಲ ಸೆಕೆಂಡರಿ. ಆದರೆ ನೀನು ಓದ್ತಾ ಇಲ್ಲ ಅಂತ ಬುದ್ಧಿ ಮಾತು ಹೇಳೋದೇ ತಪ್ಪ? ಇವತ್ತಿನ ಆ ಪರಿಸ್ಥಿತಿಗೆ ಬಂದಿದ್ದೀವ ನಾವು? ಅಲ್ಲ, ಅದನ್ನೇ ಏನಾಗಿದೆ ಅದನ್ನು ತಿಳಿಸಿ ತಂದೆ ತಾಯಿಗಳು ತಿಳಿಸಿ ಹೇಳಬೇಕು. ಈಗ ಬುದ್ಧಿ ಹೇಳುವುದನ್ನು ಏನಾಗುತ್ತೆ, ಅವ್ರು ಓಡೋಗ ಮಟ್ಟಿಗೆ ಅವ್ರಿಗೆ ತಲೆ ಕೆಡಿಸ್ಕೊಂತಾರೆ ಅಂದರೆ ಫಸ್ಟ್ ಆಫ್ ಆಲ್ ಅವರ ತಂದೆ ತಾಯಿಗಳು ಸರಿ ಇಲ್ಲ ಸರ್. ನಾವೆಲ್ಲ ಚಿಕ್ಕವರಿದ್ದಾಗ ಮನೆಯಲ್ಲಿ ಉದಾಹರಣೆ ಹೇಳ್ತಾ ಇದ್ದೀನಿ, ಕಂಬಕ್ಕೆಲ್ಲ ಕಟ್ಟಿ ಹೊಡೆದು ಬುದ್ಧಿವಾದ ಹೇಳ್ತಾರೆ ಇವತ್ತು ಹಳ್ಳಿಗಳಲ್ಲಿ. ಆ ರೀತಿ ಮಾಡಿ ನೋಡುದು ಕಾನೂನಿನ ಪ್ರಕಾರ ಅಪರಾಧ, ಅದು ಶಿಕ್ಷೆ ಆಗುತ್ತೆ, ಅದೆಲ್ಲವೂ ಕೂಡ. ಬಟ್ ಈ ಹಿಂದೆ ಅಂತ ಒಂದು ಕಾಲ ಇತ್ತು ಅಂತ ನೆನ್ಪು ಮಾಡ್ತಾ ಇದ್ದೀನಿ ನಾನು. ಖಂಡಿತ ಅದನ್ನೇ, ಅದು ಇತ್ತು ಅವಾಗ. ಈ ನಾವು ಏನಾಗಿದೆ ಇವತ್ತಿನ ಪರಿಸ್ಥಿತಿ ನೋಡ್ರಿ, ಯಾವುದೇ ಒಂದು ಖಾಸಗಿ ಶಾಲೆ ಆಗಲಿ ಸರ್ಕಾರಿ ಶಾಲೆ ಆಗಲಿ, ಏನಾದ್ರು ಮೇಷ್ಟ್ರು ಒಂದು ಹೊಡೆದ್ರು ಅಂದ್ರೆ ಅದನ್ನ ತಗೊಂಡು ತಂದೆ ತಾಯಿಗಳು ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ. ನೀವು ಎಲ್ಲಿಂದ ಅವರಿಗೆ, ಈಗ ನಾವು ಹೊಡೆಯೋದು ಬೇರೆ ರೀತಿ ಅವ್ರಿಗೆ ಭಾಷಣೆ ಬರೋ ಥರ ಹೊಡೆಯೋದು ಅಥವಾ ಕೈ ಕಾಲು ಮುರಿಯೋ ಥರ ಹೊಡೆಯೋದು ತಪ್ಪು. ಆದ್ರೆ ಒಂದು ಭಯ ಅನ್ನೋದು ಬೇಕಲ್ಲ. ಈಗ ನಾವು ಸ್ಟೇಷನಿಗೆ ಹೋಗ್ತಾರೆ ಅಂದ್ಮೇಲೆ ಒಬ್ಬ ಕಳ್ಳ ಹೋಗ್ತಾನೆ ಸ್ಟೇಷನಿಗೆ ಅಂದ್ರೆ ಅವ್ರು ಹೊಡಿಲಿ ಅಂತಲ್ಲ, ಆದ್ರೆ ಹೊಡಿತಾರೆ ಅನ್ನೋ ಭಯ ಇದ್ರೆ ತಾನೇ ನೆಕ್ಸ್ಟ್ ಕಳ್ತನ ಮಾಡಲ್ಲ ಅವನು. ನೀವು ಸ್ಕೂಲಲ್ಲೂ ಅಷ್ಟೇನೆ, ನಮ್ಮ ಶಿಕ್ಷಕರು ಏನು ಮಾಡಲ್ಲ, ನಮ್ಮನ್ನೇನಾರು ಹೊಡೆದ್ರೆ ನಮ್ಮ ತಂದೆ ತಾಯಿಗಳು ಕಂಪ್ಲೇಂಟ್ ಕೊಡ್ತಾರೆ ಅಂತ ಇದ್ದಾಗ ಅವ್ರ ಮನೋಭಾವನೆ ಮಕ್ಕಳಿಗೆ ಭಾವನೆ ಬಂದಾಗ ನೀವು ಎಲ್ಲಿಂದ ಅವರು ಇದು ಮಾಡ್ತಾರೆ. ಆಮೇಲೆ ಮಕ್ಕಳು ಇವತ್ತು ನೋಡ್ರಿ, ಮಕ್ಕಳುಗಳು ಬೈದ ತಕ್ಷಣ ಅದು ತಪ್ಪೇ. ಈಗ ಏನೋ ಅಂದರೆ ಕಾಣೆ ಆಗ್ಬಿಡೋದು, ಓಡೋಗ್ಬಿಡೋದು. ಇವತ್ತು ಏನಾಗಿದೆ, ಈಗ ಮೊನ್ನೆ ಹಾಗೆ ನಮ್ಮಲ್ಲಿ ಒಂದು ಘಟನೆ, ನಮ್ಮಲ್ಲಿ ಒಂದು HSR ಲೇಔಟಲ್ಲಿ ಒಂದು ಘಟನೆ ಆಯಿತು. ಏನಾಗಿದೆ, ಮಗು ಇನ್ನೂ 9ನೇ ಕ್ಲಾಸ್ ಮಗು, ಅದಕ್ಕೇನಾದ್ರು ಡ್ಯಾನ್ಸ್ ಕಲಿಬೇಕು ಅಂತ ಆಸೆ. ಈ ಡ್ಯಾನ್ಸಿಗೆ ಇಲ್ಲ, ನಾನು ಡ್ಯಾನ್ಸಲ್ಲಿ ಕಲಿಸ್ಬೇಕು, ನಾನು ಹಾಡು ಹೇಳೋದಕ್ಕೆ ಹೋಗ್ಬೇಕು ಅಂತ ಮನೇಲಿ ಕೇಳ್ದಂಗೆ ನೋಡಿದ್ರೆ ಅವ್ರು ಇಲ್ಲ, ನಿನ್ಗೆ ಓದಲೇಬೇಕು ಅಂತ ಫೋರ್ಸ್ ಮಾಡಿದ್ದಾರೆ. ಹೋಗಿ ಮೊನ್ನೆ ರೈಲ್ವೆ ಸ್ಟೇಷನಲ್ಲಿ ಕುತ್ಕೊಂಡು ನಾವು ರಾತ್ರಿ 12 ಗಂಟೆ ಕರ್ಕೊಂಡು ಹೋದ್ವಿ. ಆ ರೀತಿ ಘಟನೆಗಳು ಇವತ್ತು ಚಿಕ್ಕ ವಿಷಯಕ್ಕೂ ಮಕ್ಕಳನ್ನ ಇವತ್ತೇನಾಗಿದೆ, ಒಂದು ಅಜ್ಜಿಗಳಿಲ್ಲ, ಆಮೇಲೆ ಶಾಲೆಗಳಲ್ಲೂ ಸಮೇತ ಈ ಒಂದು ಮನೆ ವೈದ್ಯರುಗಳಿಂದ ಅಥವಾ ಇನ್ನೊಂದು ಕಡೆಯಿಂದ ಒಂದು ಆ ಒಂದು ಕ್ಲಾಸ್ ತಗೋಬೇಕು. ಇವತ್ತು ನೋಡಿ ಅವ್ರನ್ನ ಸ್ಟ್ರಾಂಗ್ ನೈತಿಕ ಶಿಕ್ಷಣ ಮಾಡಬೇಕು. ಬರ್ತೀನಿ ರಾಘವೇಂದ್ರ ಅವರೇ. ಡಾಕ್ಟ್ರೇ, ಅದಕ್ಕಿಂತ ಮೊದಲು ಮನಃಶಾಸ್ತ್ರಜ್ಞರಾಗಿರುವಂಥ ಮನ್ವಿತಾ ಮಾಸ್ಕೋಡ್ ಅವರು ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ಬರ್ತೀನಿ ಮೇಡಮ್, ಮಾತನಾಡ್ತೀನಿ. ಡಾಕ್ಟ್ರೇ, ಯಾವುದೋ ಒಂದು ಆಟ ಮನಸ್ಸಿಗೆ ಮುದ ಕೊಡಬೇಕು, ಸಂತೋಷ ಕೊಡಬೇಕು ಡಾಕ್ಟ್ರೇ. ನಮಗೆ ಈ ಹಿಂದೆ ಆಟಗಳು ಹಾಗೆ ಇತ್ತು. ನಾವು ಕಬಡ್ಡಿ ಆಡಿದಾಗ, ಖೋಖೋ ಆಡಿದಾಗ, ಬೇರೆ ಬೇರೆ ಆಟಗಳನ್ನು ಆಡಿದಾಗ ದೈಹಿಕವಾಗಿ ನಮ್ಮಲ್ಲಿ ಒಂದು ಬದಲಾವಣೆ ಆಗ್ತಿತ್ತು, ಸಂತೋಷ ಕೊಡ್ತಿತ್ತು. ಇವತ್ತು ಸಾವಿನ ಹಂತಕ್ಕೆ ಹೋಗ್ತಾ ಇದೆ ಅಂತ ಹೇಳಿದ್ರೆ ಏನು ಕಾರಣ ಇದಕ್ಕೆ? ಒಳ್ಳೆ ಪ್ರಶ್ನೆ. ಸೊ ಇದಕ್ಕಿಂತ ಮುಂಚೆ ಇರೋ ಜನ್ರೇಷನ್ಗೂ ಈಗಿರೋ ಜನ್ರೇಷನ್ಗೂ ಸ್ವಲ್ಪ ಡಿಫ್ರೆನ್ಸಸ್ ಏನಿದೆ ಅದನ್ನು ಫಸ್ಟ್ ನಾವು ಅರ್ಥ ಮಾಡಿಕೊಂಡ್ರೆ ಈಗ ನಡೀತಾ ಇರೋ ಘಟನೆಗಳನ್ನ ನಾವು ಒಂದು ಪ್ಯಾಟರ್ನ್ ಫಾಲೋ ಆಗ್ತಾ ಇರೋದನ್ನು ನಾವು ನೋಟಿಸ್ ಮಾಡ್ಬೋದು. ಮುಂದಿನ ಜನ್ರೇಷನ್ಸು ರಾಘವೇಂದ್ರ ಅವ್ರು ಹೇಳ್ದಂಗೆ ಇಟ್ ವಾಸ್ ಎ ಸೊಸೈಟಿ ಅಪ್ಬ್ರಿಂಗಿಂಗ್ ಆಫ್ ಚಿಲ್ಡ್ರನ್. ಮನೆ, ಸುತ್ತಮುತ್ತಲಿನ ವಾತಾವರಣ, ಒಂದು ಸೊಸೈಟಿ, ಜಾಯಿಂಟ್ ಫ್ಯಾಮಿಲೀಸ್, ಇಷ್ಟಕ್ಕೊಂದು ಜನ ಅವರು ಮಕ್ಕಳನ್ನ ಸಾಕ್ತಾ ಇದ್ರು, ಮಕ್ಕಳನ್ನ ಬೆಳವಣಿಗೆಗೆ ರೆಸ್ಪಾನ್ಸಿಬಲ್ ಆಗಿದ್ದರು. ಈಗ ಇರೋವಂಥ ಮಕ್ಕಳು ಸೋಲೋ ಫ್ಯಾಮಿಲೀಸ್, ನ್ಯೂಕ್ಲಿಯರ್ ಫ್ಯಾಮಿಲೀಸ್, ತಂದೆ ತಾಯಿ ಇಬ್ಬರು ಕೆಲಸಕ್ಕೆ ಹೋಗೋ ಅಂಥವ್ರು, ಡಬಲ್ ಇನ್ಕಮ್ ಇರೋರು, ಮಕ್ಕಳು ಅವ್ರಿಗಷ್ಟೇ ಅವರೇ ಬಿಟ್ಬಿಡೋರು. ದಿಸ್ ಇಸ್ ಒನ್ ಮೇಜರ್ ಫ್ಯಾಕ್ಟರ್. ಎರಡನೇದು, ಈಗಿರೋ ಜನರೇಷನ್ ಕಂಪೇರ್ ಮಾಡಿದಾಗ ಆ ಫಿಸಿಕಲ್ ಆ್ಯಕ್ಟಿವಿಟಿ, ಫಿಸಿಕಲ್ ಸ್ಪೋರ್ಟ್ಸ್ ಇಂದ ಬರೋ ಅಂಥ ಒಂದು ಪ್ರೋತ್ಸಾಹ ಅವ್ರಿಗೆ ಏನು ಇರ್ತಿತ್ತು, ಅವ್ರಿಗೆ ಅದ್ರದ್ದು ಬೆನಿಫಿಟ್ಸ್ ಏನು ಸಿಗ್ತಿತ್ತು, ಈಗ ನಮಗೆ ಆ ಒಂದು ಎಕೋಸಿಸ್ಟಮ್ ಇಲ್ಲ. ಎಲ್ಲ ಕಡೆಗೂ ಪಬ್ಲಿಕ್ ಅಮ್ಯುನಿಟೀಸ್ ಇರೋ ಅಂಥ ಜಾಗನೂ ವಹಿಸ್ಕೊಂಡಿದ್ದಾರೆ, ಅದರಲ್ಲೂ ಜಾಗಗಳು ಕಡಿಮೆ ಆಗ್ತಾ ಇದ್ದಾವೆ. ಹಾಗಾಗಿ ಆ ಪಬ್ಲಿಕ್ ಸ್ಪೇಸಸ್ ಕಡಿಮೆ ಆಗಿದ್ದಾವೆ. ಈಗ ಉಳಿದಿರೋದೇನು ಮಕ್ಕಳಿಗೆ ಈಸಿಯೆಸ್ಟ್ ಆಪ್ಷನ್ ಏನಿದೆ, ಕೈಯಲ್ಲಿ ಸಿಗೋವಂಥ ಮೊಬೈಲ್. ಈಗ ನಾವು ಎಂಥ ಗೇಮ್ ನಾವು ಹೊರಗಡೆ ಏನು ಆಡ್ತಾ ಇದ್ದೀವೋ ಆ ಗೇಮನ್ನೆಲ್ಲ ಅವರು ಮೊಬೈಲ್ ಮೂಲಕ, ಆ್ಯಪ್ ಮೂಲಕ ತಯಾರು ಮಾಡಿದ್ದಾರೆ. ಕ್ರಿಕೆಟ್ ಆಡಬೇಕು ಮೊಬೈಲಲ್ಲಿದೆ, ಕಬಡ್ಡಿ ಆಡಬೇಕು ಮೊಬೈಲಲ್ಲಿದೆ, ಸ್ವಿಮ್ಮಿಂಗ್ ಮಾಡಬೇಕು ಮೊಬೈಲಲ್ಲಿದೆ, ಎಂಥ ಗೇಮ್ಸ್ ಇದ್ರೂ ಎಲ್ಲವೂ ಮೊಬೈಲಲ್ಲಿದ್ದಾವೆ. ಸೆಕೆಂಡ್ ಫ್ಯಾಕ್ಟರ್. ಮೂರನೇ ಫ್ಯಾಕ್ಟರ್, ಈಗಿರೋ ಜನರೇಷನ್ಗೆ ಅಟೆನ್ಷನ್ ಸ್ಪ್ಯಾನ್ ಅನ್ನೋದು ಬಹಳ ಕಡಿಮೆ ಇದೆ.
ಆ ಅಟೆನ್ಷನ್ ಸ್ಪ್ಯಾನ್ ಅನ್ನೋದು ನಾವು ಇದಕ್ಕಿಂತ ಮುಂಚೆ ನಾವು ತಂದೆ ತಾಯಿಗಳು ಕುತ್ಕೊಂಡು ಮಾತಾಡಬೇಕಾದ್ರೆ ನಮ್ಮ ಟೀಚರ್ಗಳು ಕುತ್ಕೊಂಡು ಮಾತಾಡಿಸ್ಬೇಕಾದ್ರೆ ಆ ಲೆಕ್ಚರ್ಗಳನ್ನ ಪೂರ್ತಿ ಕೇಳೋ ಅಂಥ ಒಂದು ಪೇಷನ್ಸು ಮಕ್ಕಳಿಗೆ ಇರ್ತಿತ್ತು. ಈಗ 2 ನಿಮಿಷಕ್ಕಿಂತ ಜಾಸ್ತಿ ನಾವು ಏನಾದರೂ ಅವರಿಗೆ ನಾಲೆಡ್ಜ್ ಏನಾದರೂ ಶೇರ್ ಮಾಡೋಕ್ಕೆ ಹೋದರೆ ಅವ್ರ ಅಟೆನ್ಷನ್ ಸ್ಪ್ಯಾನ್ ಅಷ್ಟೊಂದು ಕಡಿಮೆ ಇರೋದ್ರಿಂದ ಅವರು ಆ ಒಂದು ಮೆಸೇಜ್ನ ಸ್ವೀಕರಿಸೋ ಅಂಥ ಪೊಸಿಷನ್. ಇಂಟರಪ್ಟ್ ಆಗ್ತೀನಿ ಸರ್. ಇತ್ತೀಚೆಗೆ ಒಬ್ಬ ಯುವಕ ನನ್ನ ಹತ್ರ ಹೇಳ್ತಾ ಇದ್ದ, ನಾನು ಧ್ಯಾನ ಮಾಡೋದು ಕುಳಿತುಕೊಳ್ತೀನಿ 2 ನಿಮಿಷಕ್ಕಿಂತ ಹೆಚ್ಚಾಗಿ ನಾನು ಕಣ್ಣು ಮುಚ್ಚೋದಕ್ಕೆ ಸಾಧ್ಯ ಆಗಲ್ಲ, ವಿಪರೀತವಾಗಿ ಚುಚ್ಚುತ್ತೆ ಕಣ್ಣು ಅಂತ. ಏನು ಕಾರಣ ಇದಕ್ಕೆ? ಸೊ ದಿಸ್ ಇಸ್ ಟಿಪಿಕಲಿ ಕಾಲ್ಡ್ ಎಸ್ ಕಂಪ್ಯೂಟರ್ ವಿಷನ್ ಸಿಂಡ್ರೋಮ್. ಓಕೆ. ಈ ಪ್ರಾಬ್ಲಮ್ ಏನಾಗುತ್ತೆ, ಸ್ಕ್ರೀನ್ ಟೈಮ್ ಆದಷ್ಟು ಹೆಚ್ಚಿಗೆ ಆದಷ್ಟು ನಾವು ಪ್ರತಿ ನಿಮಿಷಕ್ಕೆ ಕಣ್ಣು ಮುಚ್ಚಲೆ ತೆಗೆಯೋದು 20 ಸತಿ ಮಾಡಬೇಕಾಗತ್ತೆ. 1 ನಿಮಿಷಕ್ಕೆ ಪ್ರತಿ ಸತಿ ನಾವು ಕಣ್ಣು ಮುಚ್ಚಿ ಓಪನ್ ಮಾಡಬೇಕಾದ್ರೆ ಆ ಕಂಜಂಕ್ಟಿವಾ ಅನ್ನೋದು ಬಿಳಿ ಭಾಗದೇನಾಯಿತೋ ಅದು ಒಂದು ಲೇಯರ್ ಒಂದು ಫಾರ್ಮ್ ಆಗುತ್ತೆ. ಅದಕ್ಕೆ ನ್ಯೂಟ್ರಿಷನ್ ಸಿಗುತ್ತೆ, ಆ ಡ್ರೈನೆಸ್ನ ಪ್ರಿವೆಂಟ್ ಮಾಡುತ್ತೆ. ನೀವು ನೋಡಿರ್ಬೋದು, ಯಾರೇ ಒಬ್ಬರು ಈ ರೀಲ್ಸ್ಗಳನ್ನ ನೋಡೋಕ್ಕೆ ಶುರು ಮಾಡಿದಾಗ ಅದು ಒಂಥರ ಅಡಿಕ್ಷನ್. ಅದನ್ನು ನೀವು ಗಂಟೆಗಟ್ಟಲೆ ನೋಡ್ಬೋದೇ ಹೊರತು ಅದನ್ನು ನೀವು ಕಣ್ಣು ಮಿಟ್ಸಂಗೂ ಇಲ್ಲ. ಆ ಥರ ಒಂದು ಸಿಚುವೇಶನ್ ಇರಬೇಕಾದ್ರೆ ನೀವು ಹೇಳಿದ ಪರಿಸ್ಥಿತಿ ಅವರಿಗೆ ಕಣ್ಣು ಡ್ರೈನೆಸ್ ಆಗೋದು, ರೆಡ್ನೆಸ್ ಆಗೋದು, ಇವೆಲ್ಲ ಮೆಡಿಕಲ್ ಕಾಂಪ್ಲಿಕೇಶನ್ಸ್ ಬಿಕಾಸ್ ಆಫ್ ಇನ್ಕ್ರೀಸ್ ಸ್ಕ್ರೀನ್ ಟೈಮ್. ಕಮಿಂಗ್ ಬ್ಯಾಕ್ ಟು ದಟ್ ಅದರ್ ಪಾರ್ಟ್ ಆಫ್ ಡಿಸ್ಕಷನ್, ನಾವು ಏನು ಹೇಳ್ತಾ ಇದ್ವಲ್ಲ, ಈ ಅಟೆನ್ಷನ್ ಡೆಫಿಸಿಟ್ಸ್ ಏನಿದೆಯೋ ಅದ್ರ ಜೊತೆಗೆ ಇನ್ನೊಂದು ಅವ್ರ ಹತ್ರ ಏನಂತ ಹೇಳಿದ್ರೆ ಇನ್ಸ್ಟಂಟ್ ಗ್ರಾಟಿಫಿಕೇಷನ್. ಅಂದರೆ ಏನು, ನಮಗೆ ಈಗ ಬೇಕು, ಈಗಲೇ ಕೊಡಬೇಕು, ಈಗಲೇ ಸಿಗಬೇಕು. ಏನೇ ಒಂದು ವಸ್ತು ನಾವು ಅವ್ರಿಗೆ ಕೊಡಬೇಕು ಅಂತ ಹೇಳಿದಾಗ ನೀವು ಇದನ್ನು ಮಾಡ್ಕೊಂಡು ಬರ್ರಿ. ನಮಗೆಲ್ಲ ಹೆಂಗೆ ಹೇಳ್ತಿದ್ರು ನಮ್ಮ ತಂದೆ ತಾಯಿಗಳು, ನೀವು ಇದು ಮುಗಿಸ್ಕೊಂಡು ಬಾರಪ್ಪ, ಈ ಕೆಲಸ ಮುಗಿಸ್ಕೊಂಡು ಬಾರಪ್ಪ, ಆಮೇಲೆ ನಿಮ್ಗೆ ಏನು ಬೇಕೋ ಅದನ್ನು ಕೊಡಿಸ್ತೀನಿ. ಈಗ ಹಂಗಿಲ್ಲ, ಮೊದಲೇ ಕೊಡಬೇಕು. ನೀವು ಮಾಡಬೇಕಾದ್ರೆ ಆ ಕಾರ್ಯವನ್ನು ನೀವು ಸಾಯಿಸ್ಬೇಕಾದ್ರೆ ಫಸ್ಟ್ ಅದನ್ನು ಕೊಡ್ರಿ. ಅದನ್ನು ನೀವೇನೋ ಒಂದು ಸ್ವಲ್ಪ ತಡ ಮಾಡಿದ್ರೆ ಅವ್ರದ್ದು ಟೆಂಪರ್ಸ್ ರೇಸ್ ಆಗುತ್ತೆ, ಬಿಹೇವಿಯರ್ ಚೇಂಜ್ ಆಗುತ್ತೆ. ಈ ಒಂದು ಫ್ರಿಕ್ಷನ್ ಬಹಳಷ್ಟು ಡೆವಲಪ್ ಆಗ್ತಾ ಇದೆ. ಇವೆಲ್ಲ ಕಾರಣಗಳು, ಇಟ್ ಈಸ್ ಅ ಸೊಸೈಟಿ ದಟ್ ನೀಡ್ಸ್ ಟು ಬಿ ಬ್ಲೇಮ್ಡ್. ಇಟ್ ಈಸ್ ನಾಟ್ an app to be blamed, it is not a particular individual to be blamed, it is not a family to be blamed, it is the entire society that is what is responsible. ನಾವು ಯಾವಾಗ ನಾವು ಆ ಸೊಸೈಟಿ ತಿದ್ಕೊಂಡು ಬರ್ತಾ ಇರ್ತೀವೋ ಆವಾಗ ಈ ಲಕ್ಷಣಗಳೆಲ್ಲ ನಾವು ಕಡಿಮೆ ಮಾಡ್ಕೊತ. ಇದು ವೆಸ್ಟರ್ನ್ ಇನ್ಫ್ಲುಯೆನ್ಸ್ ಅಂತ ಹೇಳಕ್ಕೆ ಬರೋ ಮೆಂಟಲ್ ಡಿಸಾರ್ಡರ್ಸ್, ಮೆಂಟಲ್ ಥಾಟ್ ಪ್ರಾಸೆಸಸ್, ದೇ ಆರ್ ನಾಟ್ ಡಿಫೈನ್ಡ್ ಬೈ ಬೌಂಡ್ರೀಸ್, ದೇ ಆರ್ ನಾಟ್ ಡಿಫೈನ್ಡ್ ಬೈ ಜಾಗ್ರಫಿ. ನಾನು ಅಮೆರಿಕದಲ್ಲಿ ಇದ್ದೀನಿ ಅಂದರೆ ನನ್ನ ಬ್ರೈನ್ ಬೇರೆ ಥರ ವರ್ಕ್ ಆಗಲ್ಲ, ನಾನು ಇಲ್ಲಿ ಬೆಂಗಳೂರಲ್ಲಿ ಇದ್ದೀನಿ ಅಂದರೆ ನನ್ನ ಬ್ರೈನ್ ಬೇರೆ ಥರ ವರ್ಕ್ ಆಗಲ್ಲ, ಅಲ್ಲ. ಆ ಥರ ಪರಿಸ್ಥಿತಿಯಲ್ಲಿ ಚಿಕ್ಕ ಮಕ್ಕಳಲ್ಲಿ ಈ ಸ್ಕ್ರೀನ್ ಟೈಮಿನ ಪ್ರಭಾವ, ಅವ್ರು ಏನು ನೋಡ್ತಾ ಇರ್ತಾರೋ ಅದರದ್ದು ಪ್ರಭಾವ ಬಹಳ ವಿಪರೀತ ಇರುತ್ತೆ. ಅವರಿಗೆ ಆ ಚಿಕ್ಕ ಬ್ರೈನಲ್ಲಿ ಈ ಇನ್ಫಾರ್ಮೇಷನ್ನ ಪ್ರಾಸೆಸ್ ಮಾಡೋ ಅಂಥ ಶಕ್ತಿ, ಕೆಪಾಸಿಟಿ ಇರೋದಿಲ್ಲ. ಆರೋಗ್ಯದ ಮೇಲೆ ಹೆಂಗೆ ಪರಿಣಾಮ ಆಗುತ್ತೆ ಸರ್ ಕೊನೆಗೆ? ಬಹಳ ಜಾಸ್ತಿ. ಓಕೆ. ಫಸ್ಟ್ ನಾವು ಈಗ ಸದ್ಯಕ್ಕೆ ನಾವು ನೋಡ್ತಾ ಇರೋದು, ಇದಕ್ಕಿಂತ ಮುಂಚೆ ನಾವು ಡಯಾಬಿಟಿಸ್ ಅನ್ನೋದು ನಾವು 40 ವರ್ಷ, 45 ವರ್ಷ, 50 ವರ್ಷ ಮೇಲೆ ಇರುವಂಥ ಮಕ್ಕಳಿಗೆ ನೋಡ್ತಾ ಇದ್ವಿ, ಪಾಪ್ಯುಲೇಷನಲ್ಲಿ ನೋಡ್ತಾ ಇದ್ದೀವಿ. ಯಂಗೆಸ್ಟ್ ಡಯಾಬಿಟಿಕ್ ನಾನು ನೋಡಿರೋದೀಗ 15 ಇಯರ್ಸ್. ಓಕೆ. ಒಬೇಸಿಟಿ ಈಗ ನೋಡ್ತಾ ಇರೋ ಮಕ್ಕಳಲ್ಲಿ, ನಾವು ಇದಕ್ಕಿಂತ ಮುಂಚೆ ನಮ್ಮ ದೇಶದಲ್ಲಿ ಮಾಲ್ ನ್ಯೂಟ್ರಿಷನ್, ಅಂಡರ್ ವೆಯ್ಟ್, ಅದು ಮೇನ್ ಪ್ರಾಬ್ಲಮ್ ಇತ್ತು. ಈಗಿರೋ ಪ್ರಾಬ್ಲಮ್ ಓವರ್ ವೆಯ್ಟ್, ಒಬೇಸಿಟಿ, ಅದು ಮೇನ್ ಪ್ರಾಬ್ಲಮ್. ಕೆಲಸವೇ ಇಲ್ಲ, ಒಂದೇ ಜಾಗದಲ್ಲಿ ಕುತ್ಕೊಂಡಿರೋದು, ಏನು ಬೇಕೋ ಒಂದೇ ಜಾಗದಲ್ಲಿ ಸಿಗತ್ತೆ. ಇಂಥ ಒಂದು ಇದರಲ್ಲಿ ಈ ಹೆಲ್ತ್ ಪರಿಣಾಮ, ಓವರ್ ವೆಯ್ಟಿಂದ ಶುರು ಆಗೋವಂಥ ಪರಿಣಾಮಗಳು ಡಯಾಬಿಟಿಸ್, BP, ಹಾರ್ಟ್ ಪ್ರಾಬ್ಲಮ್, ಸ್ಟ್ರೋಕು, ಸ್ಟ್ರೆಸ್ಸು, ನ್ಯೂರಲಾಜಿಕಲ್ ಡಿಸಾರ್ಡರ್ಸ್ ಒಂದಕ್ಕಿಂತ ಒಂದು ಹೆಚ್ಚಿಗೆ ಆಗ್ತಾನೇ ಹೋಗ್ತಾ ಇರತ್ತೆ. ಸೊ ಈ ನಾವು ಏನು ಸಿಂಪಲ್ ಆಗಿ ಒಂದು ಸ್ಕ್ರೀನು, ಮೊಬೈಲು ಅಂತ ನಾವು ಆ ಡಿಸ್ಕಷನ್ನ ಇದ್ರ ಮಟ್ಟಿಗೆ ಮಾತ್ರ ನಾವು ಮಿತಿ ಮಾಡಿಸ್ದಂಗೆ ಹೋಲಿಸ್ಟಿಕ್ ಪಿಕ್ಚರ್ನ ನೋಡಿಕೊಂಡು ಆ ಪ್ರಾಬ್ಲಮ್ಸ್ನ ಹೆಂಗೆ ಅನುಸರಿಸ್ಕೋಬೇಕು, ಅದನ್ನು ಸಪೋರ್ಟ್ ಸಿಸ್ಟಮ್ನ ಹೆಂಗೆ ತರಿಸ್ಬೇಕು, ಅದನ್ನ ಬಗ್ಗೆ ನಾವು ಜಾಸ್ತಿ ಚರ್ಚೆ ಮಾಡಿದರೆ ಇಂಥ ಒಂದು ಘಟನೆಗಳು. ಸರ್, ಇತ್ತೀಚೆಗೆ ಒಂದು ವರದಿ ಬಂದಿದೆ, ಅದನ್ನು ಹೇಳ್ಬಿಡ್ತೀನಿ. 60% ಮಕ್ಕಳು ಇಡೀ ದೇಶದಾದ್ಯಂತ 5 ರಿಂದ 16 ವರ್ಷದೊಳಗಿನ ಮಕ್ಕಳು ಡಿಜಿಟಲ್ ಚಟಗಾರರಾಗಿದ್ದಾರೆ.
ಹ್ಯಾಬಿಟ್ ಆಗಿದೆ ಅವರಿಗೆ ಅಂತ. ಕರ್ನಾಟಕದ ಕೆಲ ಜಿಲ್ಲೆಗಳಲ್ಲಿ ಅಧ್ಯಯನ ನಡೆಸಿದಾಗ 99 ಮಕ್ಕಳಲ್ಲಿ 99% ಮಕ್ಕಳಲ್ಲಿ ಮೊಬೈಲ್ ಗೀಳು ಕಾಣಿಸ್ಕೊಂಡಿದೆ. ಸ್ಮಾರ್ಟ್ಫೋನ್ಗಳಲ್ಲಿ 2024ರಲ್ಲಿ ಒಟ್ಟಾರೆ ಭಾರತೀಯರು ಕಳೆದಂತಹ ಸಮಯ 1,00,000 ಕೋಟಿ ಗಂಟೆ. 1,00,000 ಕೋಟಿ ಗಂಟೆ. ಪರಿಣಾಮ ಯಾಕಾಗತ್ತೆ ಇದು ನಾವು ಈಗ ಸಿಂಪಲ್ ಅಡಿಕ್ಷನ್, ಯಾವುದೇ ಅಡಿಕ್ಷನ್ಗೆ ಕಾರಣ ಏನು? ನಾವು ಈಗ ಡ್ರಗ್ಸ್ ಅಡಿಕ್ಷನ್ ಅಂತ ಹೇಳ್ತೀವಿ. ಆ ಡ್ರಗ್ಸ್ ತಗೊಂಡಾಗ ನಮ್ಮ ದೇಹದಲ್ಲಿ ಮಾಡುವಂಥ ಪರಿಣಾಮ ಏನು? ಆ ಪಾಸಿಟಿವ್ ಡೋಪಮಿನ್ ರಿಲೀಸ್ ಆಗೋವಂಥದ್ದು. ಕರೆಕ್ಟ್. ಆ ಡೋಪಮಿನ್ ರಿಲೀಸ್ ಆದಾಗ ನಮಗೆ ಎಲ್ಲ ಥರದ ಹೈಸ್ ಬರುತ್ತೆ. ವಿ ವಿಲ್ ಫೀಲ್ ಆನ್ ಟಾಪ್ ಆಫ್ ದ ವರ್ಲ್ಡ್, ನಾವೇ ದೊಡ್ಡವರು, ನಾವೇ ಸಾಧಿಸಿದ್ದೀವಿ, ಎಲ್ಲ ಅಂಥ ಒಂದು ಫೀಲಿಂಗ್ ಬರೋ ಅಂಥ ಒಂದು ಈ ಅಡಿಕ್ಷನಿಂದ ಬರೋ ಅಂಥ ಒಂದು ಫೀಲಿಂಗ್. ಆ ಫೀಲಿಂಗ್ನ ಈ ಸ್ಕ್ರೀನ್ ಟೈಮ್ ಹೆಚ್ಚಿಗೆ ಯೂಸ್ ಮಾಡಿದಾಗ, ನಾವು ಯೂಸ್ ಮಾಡೋ ಆ್ಯಪ್ಸ್ ಲಾಂಗ್ ಟೈಮ್ ಯೂಸ್ ಮಾಡಿದಾಗ, when you get undivided attention towards this, when you completely forget, ಸುತ್ತಮುತ್ತಲು ಏನು ಬೆಂಕಿ ಆಗ್ತಾ ಇದ್ರೂ ಏನು ಗೊತ್ತಾಗೋದಿಲ್ಲ, ಸುತ್ತಮುತ್ತಲಲ್ಲಿ ಜನ ಸಾಯ್ತಾ ಇದ್ದಾರೆ ಅಂದ್ರೂ ಗೊತ್ತಾಗ್ತಾ ಇಲ್ಲ. ನಾವು ಆಗ್ಲೇ ನೋಡಿದೀವಿ, ಸುಮಾರು ವಿಡಿಯೋಗಳು ನೋಡಿರೋದು. ಮಕ್ಕಳು ಅಲ್ಲಿ ಸಾಯ್ತಾ ಇದ್ದಾರೆ, ಇಲ್ಲಿ ಅವ್ರು ಕುತ್ಕೊಂಡು ಫೋನ್ನ ಬಿಟ್ಕೊಡಕ್ಕಿಲ್ಲ, ಅದನ್ನ ಕಂಟಿನ್ಯೂಸ್ ಆಗಿ ನೋಡ್ತಾ ಇದ್ದಾರೆ. ತಂದೆ ತಾಯಿಗಳು ಬರೀ ಮಕ್ಕಳಂತಲ್ಲ, ಇಟ್ ಟ್ರಾನ್ಸ್ಕ್ರಿಪ್ಟ್ಸ್ ಆಲ್ ಜನರೇಷನ್ಸ್, ಚಿಕ್ಕ ಮಕ್ಕಳಿಂದ ಹಿಡಿದು ಅಡಲೆಸೆಂಟ್ಸ್ ಇಂದ ಹಿಡಿದು ಅಡಲ್ಟ್ಸ್ ಇಂದ ಹಿಡಿದು ಎಲ್ರಿಗೂ ಈ ಒಂದು ಕಾಯಿಲೆ ಬಂದಿದೆ. ಎಸ್ ಮೇಡಮ್, ಈ ಘಟನೆಯಲ್ಲಿ ಗಾಜಿಯಾಬಾದ್ನಲ್ಲಿ ಒಂದು ಘಟನೆ ಆಗಿದೆ. ಅವರು ಕೊರಿಯನ್ ಆನ್ಲೈನ್ ಗೇಮನ್ನು ಆಟ ಆಡ್ತಾ ಇದ್ರಂತೆ. ಅವರು ಬರೆದಿಟ್ಟಿರುವಂತಹ ಒಂದು ಚೀಟಿಯಲ್ಲಿ ಬಹಳ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ. ನನಗೆ ಆಶ್ಚರ್ಯ ಆಯಿತು. ನಾವು ಕೊರಿಯಾ ಬಿಡೋದಕ್ಕೆ ಸಾಧ್ಯ ಇಲ್ಲ, ಕೊರಿಯಾ ನಮ್ಮ ಜೀವನ, ನೀವು ನಮ್ಮನ್ನು ಮುಕ್ತಗೊಳಿಸೋದಕ್ಕೆ ಸಾಧ್ಯ ಇಲ್ಲ, ನಾವು ನಮ್ಮ ಜೀವನವನ್ನು ಕೊನೆಗಾಣಿಸುತ್ತಿದ್ದೇವೆ ಅಂತ 3 ಜನ ಒಂದೇ ಕುಟುಂಬದವರು ಆತ್ಮಹತ್ಯೆ ಮಾಡಿಕೊಂಡ್ರು. ಒಂದು ಘಟನೆ. ಕಳೆದ ಕೆಲ ವರ್ಷಗಳ ಹಿಂದೆ ಮೇಡಮ್, ತಮಿಳುನಾಡಿನಲ್ಲಿ ಒಬ್ಬ ಯುವಕ ಬ್ಲೂ ವೇಲ್ ಅಂತ ಒಂದು ಗೇಮ್ ಇತ್ತು. ಆ ಬ್ಲೂ ವೇಲ್ ಗೇಮ್ಗೆ ಅಡಿಕ್ಟ್ ಆಗಿ ಒಂದು ಆತ್ಮಹತ್ಯೆ ಪತ್ರವನ್ನು ಬರೆದಿಟ್ಟು ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದ. ಒಂದು ಗೇಮ್ ಆತ್ಮಹತ್ಯೆಗೆ ಹೆಂಗೆ ತೆಗೆದುಕೊಂಡು ಹೋಗುತ್ತೆ ಮೇಡಮ್? ಮಾನಸಿಕ ಮನೋಸ್ಥಿತಿಗಳು ಹೆಂಗಿರುತ್ತೆ? ಇದಕ್ಕಿಂತಲೂ ಮುಂಚೆ ಒಂದು ವಿಷಯ ನಾವು ಅರ್ಥ ಮಾಡ್ಕೊಬೇಕು. ನೀವು ಕ್ರಿಕೆಟ್ ನೋಡ್ತಾ ಇದ್ರಲ್ಲ ನಿಮ್ಮ ಬಾಲ್ಯದಲ್ಲಿ, ಎಷ್ಟು ಅವರ್ಸಿನ ಒಂದು ಮ್ಯಾಚ್ ಇರೋದು? ಓಕೆ, ಎಷ್ಟು ಅವರ್ಸ್ ಇರ್ತಾಯ್ತು ಸರ್? 8 ಅವರು 50 ಓವರ್ದಾಗಿದೆ ಅಲ್ವಾ? ಇವಾಗ ಎಷ್ಟು ಓವರ್ಸು, ಎಷ್ಟು ಅವರ್ಸಿನ ಮ್ಯಾಚ್? ಆಲ್ರೆಡಿ ನಮ್ಮ ಈ ಜನ್ರೇಷನ್ ಶಿಫ್ಟ್ ಆಗಿಬಿಟ್ಟಿದೆ ಲಾಂಗ್ ಟರ್ಮ್ ಅಟೆನ್ಷನಿಂದ ಶಾರ್ಟ್ ಟರ್ಮ್ ಅಟೆನ್ಷನ್. ಯಾಕೆ ಅಂದರೆ ಜನರ ಹತ್ರ ಟೈಮ್ ಇಲ್ಲ, ಜನರ ಹತ್ರ ಹೆಚ್ಚಿಗೆ ಖರ್ಚು ಮಾಡೋದಕ್ಕೆ, ವ್ಯಯ ಮಾಡೋದಕ್ಕೆ ಇಷ್ಟ ಇಲ್ಲ. ಆಮೇಲೆ ಮುಂಚೆ ಒಂದು ಫ್ಯಾನ್ ಫಾಲೋಯಿಂಗ್ ಇರ್ತಾ ಇತ್ತು, ಮತ್ತು ಅದರಲ್ಲಿ ಇಟ್ ಈಸ್ ಅ ಜೆಂಟಲ್ಮೆನ್ಸ್ ಗೇಮ್ ಅಂತ ಎಲ್ಲ ಹೇಳೋರು. ಇವತ್ತು ಇಟ್ ಈಸ್ ಮನಿ ಮೇಕಿಂಗ್ ಫಾರ್ ಎವ್ರಿಬಡಿ, ಬೆಟ್ಟಿಂಗ್, ರೈಟ್? ಸೇಮ್ ಫಿಲಾಸಫಿ ಈ ಆನ್ಲೈನ್ ಗೇಮ್ಸ್ಗೂ ನಾವು ಅಪ್ಲೈ ಮಾಡ್ಬೋದು. ಮುಂಚೆ ಇವರು ಗೆಸ್ಟ್ ಎಲ್ಲ ಹೇಳ್ದ ಹಾಗೆ ಕಬಡ್ಡಿ ಇರ್ಬೋದು, ಅಥವಾ ಗಿಣ್ಣಿ ಇದು, ಆಮೇಲೆ ಕುಂಟೆಬಿಲ್ಲೆ ಹೆಣ್ಮಕ್ಳಿಗೆ ಇದೆಲ್ಲ ಆಟ ಆಡ್ತಾ ಇದ್ವಿ. ಬಟ್ ಇವಾಗ ಆ ಗೇಮ್ ಯಾಕೆ ಅವ್ರಿಗೆ ಇಂಟ್ರೆಸ್ಟ್ ಕೊಡ್ತಾ ಇಲ್ಲ ಅಂತಂದರೆ, ಮೊದಲನೇದು ಅವ್ರ ಜೊತೆ ಆಟ ಆಡೋದಕ್ಕೆ ಫ್ರೆಂಡ್ಸ್ ಇಲ್ಲ. ಅಪ್ಪ ಅಮ್ಮ ಬ್ಯುಸಿ ಇದ್ದಾರೆ. ಅಪ್ಪ ಅಮ್ಮ ಮನೆಗೆ ಬಂದ ತಕ್ಷಣ ಅವ್ರಿಗೂ ಸ್ವಲ್ಪ ಟೈಮ್ ಬೇಕು. ಸೊ ಮಕ್ಕಳಿಗೆ ಹೋಗಿ ಏನಾದರೂ ಆಟ ಆಡ್ಕೊಳ್ಳಿ ಅಂತ ಹೇಳ್ತಾರೆ. ಮಕ್ಕಳು ಬೇರೆಯವ್ರ ಜೊತೆ ಮಿಂಗಲ್ ಆಗ್ತಿರ್ತಾರೆ. ಅಲ್ಲಿ ಏನೋ ಒಂದು ನೆಗೆಟಿವ್ ಇನ್ಸಿಡೆಂಟ್ ನಡೀತು, ಅಥವಾ ಅಕ್ಕ ತಂಗಿ ಅಣ್ಣ ತಮ್ಮ ಏನೋ ಜಗಳ ಆಡಿದ್ರು, ಸರಿ ಮೊಬೈಲ್ ತಗೋ, ಮೊಬೈಲಲ್ಲಿ ಗೇಮ್ ಆಡು, ಅಥವಾ ಮೊಬೈಲಲ್ಲಿ ಯೂಟ್ಯೂಬಲ್ಲಿ ಏನಾದರೂ ನೋಡ್ತಾ ಇರು. ಇದೇ ಥರ ಮಕ್ಕಳಿಗೆ ಪಿಯರ್ ಪ್ರೆಷರ್ ಅಂತ ಒಂದು ಉಂಟಾಗುತ್ತೆ. ನನ್ನ ತಾಯಿ ನನಗೆ ಮೊಬೈಲ್ ಕೊಟ್ಟಿದ್ದಾರೆ ನೋಡೋದಕ್ಕೆ, ಒಂದು 2 ಅವರ್ಸ್ ನನಗೆ ಪರ್ಮಿಷನ್ ಇದೆ. ನಾನು ಸ್ಕೂಲಿಗೆ ಹೋದಾಗ ನಾನು ಹೇಳ್ತೀನಿ, ನಾನು 2 ಅವರ್ಸಲ್ಲಿ ಇದೆಲ್ಲ ನೋಡಿದೆ, ನಿನಗೆ ಗೊತ್ತಾ ಅಂತ. ಆ ಮಗು, ಇನ್ನೊಂದು ಮಗು ನಂಗೆ ಹೇಳ್ತೆ, ನಮ್ಮನೇನಲ್ಲಿ ನನಗೆ ಮೊಬೈಲ್ ಕೊಡ್ತಾರೆ, ಆದರೆ ನಾನು ವಿಡಿಯೋ ಏನೂ ನೋಡೋದಿಲ್ಲ, ನಾನು ಗೇಮ್ ಆಡ್ತೀನಿ. ಓಕೆ, ನಾನು ಆಡ್ತೀನಿ. ಮನೆಗೆ ಬಂದುಬಿಟ್ಟು ಅಪ್ಪ ಅಮ್ಮನ ಜೊತೆ ಜಗಳ ಆಡಿ ಗೇಮನ್ನು ಡೌನ್ಲೋಡ್ ಮಾಡ್ಕೊತಾರೆ, ಆಟ ಆಡೋಕ್ಕೆ ಶುರು ಮಾಡ್ತಾರೆ. ಫಸ್ಟ್ ಏನು ಅನ್ಸುತ್ತೆ ಅಂದರೆ ರಿಫ್ರೆಶ್ ಆಗ್ತಾ ಇದೆ ಅಂತ. ಸ್ಕೂಲಿಂದ ಬರ್ತೀನಿ, ಏನೋ ಒಂದು ಗೇಮ್ ಆಡಿದ್ರೆ ನಂಗೆ ರಿಫ್ರೆಶ್ ಆಗ್ತೀನಿ. ಅದೇ ಟೈಮ್ನಲ್ಲಿ ಅಪ್ಪ ಅಮ್ಮಂಗೂ ಒಂದು ಸ್ವಲ್ಪ ಖಾಲಿ ಟೈಮ್ ಸಿಗುತ್ತೆ, ಅವರು ರಿಫ್ರೆಶ್ ಆಗ್ತಾರೆ. ಬರ್ತಾ 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 ಏನಾಗುತ್ತೆ ಅಂದರೆ, ಗೇಮ್ನಲ್ಲಿ ಸಣ್ಣ ಸಣ್ಣ ರಿವಾರ್ಡ್ಸ್ ಸಿಗ್ತಾ ಹೋಗುತ್ತೆ. ನೀನು 10 ಸ್ಟೆಪ್ ತಗೊಂಡ್ರೆ ನಿಂಗೊಂದು ಡೈಮಂಡ್ ಸಿಕ್ತು, 20 ಸ್ಟೆಪ್ ತಗೊಂಡ್ರೆ ನಿನ್ಗೊಂದು ಕಾಯಿನ್ ಸಿಕ್ತು, ಆಮೇಲೆ ಇನ್ನೊಬ್ರ ಜೊತೆ ಏನಾದರೂ ವಾರ್ ಮಾಡಿದ್ರೆ ನಿಂದು ಒಂದು ಲೆವೆಲ್ ಅಪ್ ಆಯಿತು ಅಂತ.
ಇದು ಮಗುಗೆ ಎಷ್ಟು ಖುಷಿ ಕೊಡುತ್ತೆ ಅಂದರೆ ಇನ್ನೊಂದು ಸ್ವಲ್ಪ ಆಟ ಆಡಬೇಕು ಅಂತ. ಆದರೆ ಈ ಗೇಮ್ ಎಲ್ಲ ಎನ್ಕ್ರಿಪ್ಟೆಡ್ ಸರ್. ಅವರು ನೀವು ಹೇಳ್ದಂಗೆ ಬ್ಲೂ ವೇಲಿಂದ ಒಂದು ಎಕ್ಸಾಂಪಲ್ ಕೊಟ್ರಲ್ಲ, ಆ ಥರ ಕಂಟಿನ್ಯೂ ಮಾಡಬೇಕು ಅಂದರೆ ಟಾಸ್ಕ್ ಕೊಡ್ತಾರೆ. ಕೆಲವೊಂದು ಟಾಸ್ಕು ಇಟ್ ಈಸ್ ವೆರಿ ಡೇಂಜರಸ್. 10 ಹೆಜ್ಜೆ ಹೋಗಬೇಕು, ಮೇಲಿಂದ ಧುಮುಕ್ಬೇಕು, ಕೈ ಕಟ್ ಮಾಡ್ಕೊಬೇಕು, ಈ ಥರ ಎಲ್ಲ ಇರುತ್ತೆ. ಮಕ್ಕಳಿಗೆ ಫಸ್ಟು ಅದು ಸೀರಿಯಸ್ನೆಸ್ ಗೊತ್ತಿರೋದಿಲ್ಲ. ಈ ಗೇಮ್ನ ಡಿಸೈನ್ ಮಾಡಿರೋರು ತುಂಬ ಬುದ್ಧಿವಂತರು. ಆ ಮಕ್ಕಳು ಅದರಿಂದ ಹೊರಗೆ ಬರಬಾರ್ದು. ಇದನ್ನೇ ಅಡಿಕ್ಷನ್ ಅಂತ ಕರೆಯೋದು. ಅವ್ರಿಗೆ ಎಷ್ಟು ಇನ್ಸ್ಟೆಂಟ್ ಗ್ರಾಟಿಫಿಕೇಶನ್ಸ್ ಆಗ್ತಾ ಇರುತ್ತೆ ಅಂದರೆ, ಇದು ಬಿಟ್ಟು ನಮಗೆ ಪ್ರಪಂಚ ಇಲ್ಲ. ಹೊರಗಡೆ ಹೋದರೆ ಫ್ರೆಂಡ್ಸ್ ಜೊತೆ ಜಗಳ ಆಡುತ್ತೆ, ಎಲ್ಲ ಜೊತೆ ನಾನು ಮಿಂಗಲ್ ಆಗೋಕ್ಕಾಗಲ್ಲ, ಮನೆಯಲ್ಲಿ ಸುಮ್ಮನೆ ಕೂತ್ಕೊಂಡಿದ್ರೆ ಅಪ್ಪ ಅಮ್ಮ ಬೈತಾರೆ, ಓದು ಅಂತಾರೆ, ಸರಿ ಕ್ವೈಟಾಗಿ ಗೇಮ್ ಆಡ್ಕೊಳ್ತಾ ಹೋಗ್ತೀನಿ, ಇಲ್ಲೇ ನಾನು ಖುಷಿ ಕಂಡ್ಕೊತೀನಿ. ಹೌದು, ನೀವು ಹೇಳಿದ ಪ್ರಶ್ನೆಗೆ ಉತ್ತರ ಏನು ಅಂತಂದರೆ, ಗೇಮಿಂಗಿಂದ ಒಂದು ಪ್ರಾಣ ಹೋಗುವಂಥ ಸ್ಟೇಜ್ಗೆ ಮಕ್ಕಳು ಮುಟ್ಟೋದಕ್ಕೆ ಸಾಧ್ಯ. ಬಿಕಾಸ್ ಈ ಹಿಪ್ನೋಸಿಸ್ ಅಂತ ಹೇಳ್ತಾರಲ್ಲ, ಹಿಪ್ನೋಸಿಸಲ್ಲಿ ಯಾವಾಗ ನಮ್ಮ ಈ ಬ್ರೈನ್ ವೇವ್ಸ್ ಎಲ್ಲ ಕಡಿಮೆ ಇರುತ್ತೆ, ಗೇಮ್ ಆಡ್ತಾ 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 ಒಂದು ಹಿಪ್ನಾಸಿಸ್ ಥರಾನೇ ಒಂದು ಸ್ಟೇಟಿಗೆ ಹೊರಟೋಗ್ತಾರೆ. ಆ ಗೇಮಲ್ಲಿ ಅವ್ರಿಗೆ ಏನು ಮೆಸೇಜ್ ಬರುತ್ತೋ, ಏನು ಟಾಸ್ಕ್ ಬರುತ್ತೋ, ಅವ್ರಿಗೆ ಅದೇ ಇಂಪಾರ್ಟೆಂಟ್. ದಟ್ ಈಸ್ ದಿ ಅಲ್ಟಿಮೇಟ್. ಅದು ಮಾಡ್ದೇ ಹೋದರೆ ನಾಳೆ ಸ್ಕೂಲಿಗೆ ಹೋಗ್ಬಿಟ್ಟು ನಾನು ಎಕ್ಸ್ಚೇಂಜ್ ಮಾಡ್ಕೊತೀನಿ, ನಾನೇನು ಲೆವೆಲ್ ರೀಚ್ ಆಗಿದ್ದೀನಿ, ನೀವೇನು ಲೆವೆಲ್ ತನಕ ನೀವು ಬಂದಿದ್ದೀರಾ ಅಂತ. ವೈ ಡಿಂಟ್ ಯು ಕಮ್? ಬಿಕಾಸ್ ಐ ಕುಡಂಟ್ ಡೂ ದಿಸ್. ಸೊ ಆ ಕಾಂಪಿಟೇಷನ್ನು ಸ್ಕೂಲು, ಮನೆ, ಸೊಸೈಟಿ ಎಲ್ಲ ಒಂದು ಮಾಡಿಕೊಂಡು ಮಗುಗೆ ಆ ಗೇಮೇ ಪ್ರಪಂಚ ಆಗುತ್ತೆ. ಐ ನೀಡ್ ಎನ್ ಐಡೆಂಟಿಟಿ ಬೇಕು ಅಂತಾನೆ ನಾನು ಗೇಮ್ ಆಡಬೇಕು. ಮಕ್ಕಳು ನನ್ನ ಹತ್ರ ಕೌನ್ಸಿಲಿಂಗಿಗೆ ಬಂದಾಗ ಹೇಳಿರೋದುಂಟು, ವೈ ಆರ್ ಯು ಪ್ಲೇಯಿಂಗ್, ಏನಕ್ಕೆ ಇಷ್ಟೆಲ್ಲ ಗೇಮ್ ಆಡಿಕೊಂಡು 10ರಿಂದ 12 ಅವರು ಇಡೀ ರಾತ್ರಿ ಅಪ್ಪ ಅಮ್ಮ ಮಲಗಿರ್ತಾರೆ, ಮಗು ಗೇಮ್ ಆಡ್ಕೊಂಡು ಕೂತಿರುತ್ತೆ. ಯಾಕೆ ಅಂತಂದರೆ, ನಾನು ಆಡ್ದಲೇ ಹೋದರೆ ನಾಳೆ ನನ್ನ ಫ್ರೆಂಡ್ಸ್ ಕೇಳಿದ್ರೆ ವಾಟ್ ವಿಲ್ ಐ ಟೆಲ್? ಬಟ್ ಹೌ ಡಿಡ್ ಯು ಗೆಟ್ ಇಂಟ್ರೊಡ್ಯೂಸ್ಡ್? ಈ ಗೇಮ್ ಆಡೋದು ಯಾವಾಗ ಸ್ಟಾರ್ಟ್ ಆಯಿತು ಅಂದರೆ, ನನ್ನ ಫ್ರೆಂಡ್ಸ್ ಹೇಳಿದ್ರು ಈ ಥರ ಒಂದು ಗೇಮ್ ಇದೆ, ನೀನು ಗೇಮ್ ಆಡೋದಿಲ್ವಾ, ನಿನ್ಗೆ ಅಷ್ಟು ಬರೋದಿಲ್ವಾ, ಇವನ ಜೊತೆ ಮಾತಾಡಬೇಡ, ಆ ಕಡೆ ಹೋಗು, ಹಿ ಈಸ್ ನಾಟ್ ಪಾರ್ಟ್ ಆಫ್ ಅವರ್ ಗ್ರೂಪ್. ಈ ಪಿಯರ್ ಪ್ರೆಷರಿಂದ ಎಷ್ಟೋ ಜನ ಮಕ್ಕಳು ಗೇಮಿಂಗ್ಗೆ ಇಂಟ್ರೊಡ್ಯೂಸ್ ಆಗ್ತಾರೆ. ಇದೇ ಪಿಯರ್ ಪ್ರೆಷರಿಂದ ಮಕ್ಕಳು ಆ ಗೇಮಿಂಗಲ್ಲಿ ಮುಂದೆ ಹೋಗ್ತಾರೆ, 1 ಲೆವೆಲ್ ಟು ನೆಕ್ಸ್ಟ್ ಲೆವೆಲ್. ಆದರೆ ಬ್ಲೂ ವೇಲ್ ಅನ್ನೋಂತಹ ಕೆಲವೊಂದು ಡೇಂಜರಸ್ ಗೇಮ್ಸಲ್ಲಿ ಅದನ್ನು ಡಿಸೈನ್ ಮಾಡಿದವ್ರಿಗೆ ಇಡೀ ಪ್ರಪಂಚ ಹೋಗ್ಬಿಟ್ಟು ಬೈಬೇಕು, ಏನಾದರೂ ಅವ್ರದ್ದು ಕಂಪ್ನಿನೇ ಶಟ್ ಡೌನ್ ಮಾಡಬೇಕು. ಅಲ್ಲ ಮೇಡಮ್, ಅವ್ರಿಗೆ ನನ್ನ ಪ್ರಶ್ನೆ ಇರೋದು ಅದೇ, ನಾನು ಈ ಆಟದಿಂದ ಸಾಯ್ತಾ ಇದ್ದೀನಿ, ನನ್ನ ಪ್ರಾಣ ಹೋಗ್ತಾ ಇದೆ ಅನ್ನುವಂಥ ಮಾನಸಿಕ ಪ್ರಜ್ಞೆಯೂ ಕೂಡ ಅದರಲ್ಲಿ ಬರೋದಿಲ್ಲ ಅಂತ ಹೇಳಿದ್ರೆ, ಆ ಪರಿಪ್ರಮಾಣದಲ್ಲಿ ಮನಸ್ಸಿನ ಹಿಡಿತಾ ಇರೋದಿಲ್ವಾ ಅಂತ. ಮಕ್ಕಳಿಗೆ ಎಲ್ಲಿ ಸರ್ ಹಿಡ್ತಾ ಇರುತ್ತೆ? ಅಲ್ಲ, ಮಕ್ಕಳು ಅಂದ್ರೆ ಈಗ 16, 17, 18 ವರ್ಷ, 25 ವರ್ಷದವರು ಕೂಡ, 25 ವರ್ಷದವರು ಅವಾಗ್ಲೇ ಹಿಡ್ತಾ ಕಡಿಮೆ. ಅವಾಗ್ಲೇ ಹಿಡ್ತಾ ಕಮ್ಮಿ. ಅವ್ರ ಈ ಕಡೆ ಮಕ್ಕಳೂ ಅಲ್ಲ, ಬುದ್ಧಿ ಇರೋ ಜೀವಿಗಳಾದಂತ ದೊಡ್ಡವರು ಅಲ್ಲ, ಮಧ್ಯದಲ್ಲಿ ಇರ್ತಾರೆ. ಅವ್ರಿಗೆ ಪ್ರತಿನಿತ್ಯ ಒಂದು ಸ್ಟ್ರಗಲ್ ಏನೆ. ನನ್ ಮಗು ತರ ಇದ್ರೆ ಚೈಲ್ಡಿಶ್ ಅಂತಾರೆ, ದೊಡ್ಡವ್ರ ತರ ಆದ್ರೆ ಈ ಎಲ್ಲದ್ರಿಂದ ದೂರ ಆಗ್ಬೇಕು. ಬಟ್ ನನ್ನ ಒಂದು ಐಡೆಂಟಿಟಿ ಕಂಡ್ಕೊಬೇಕು ಅಂತಂದ್ರೆ ಕ್ವೈಟ್ ಆಗಿ ನಾನು ನನ್ನ ಐಡೆಂಟಿಟಿನ ಕಂಡ್ಕೊಳ್ತಾ ಹೋಗ್ತೀನಿ. ನೀವು ಹೇಳಿದ್ದೊಂದು ಪಾಯಿಂಟ್ ತುಂಬಾ ಚೆನ್ನಾಗಿದೆ. ಅವ್ರಿಗೆ ಮೈಂಡಿಗೆ ಬರೋದಿಲ್ವಾ ನನ್ನ ಲೈಫ್ ಇಂಪಾರ್ಟೆಂಟು ಅಂತ. ಲೈಫ್ ಅನ್ನ ಅರ್ಥ ಮಾಡ್ಕೊಂಡಿರೋದು ಈ ಜನರೇಷನ್ ಬಹಳ ಡಿಫ್ರೆಂಟ್ ಆಗಿ. ಲೈಫ್ ಅಂದ್ರೇನೆ ಇದ್ದಷ್ಟು ದಿನ ಖುಷಿಯಾಗಿ ಇದ್ದು ಹೋಗಿ ಬಿಡೋಣ ಅನ್ನುವಂತ ಮಾನಸಿಕ ಸ್ಥಿತಿಗೆ ಇವತ್ತಿನ ಯುವಕ ಯುವತಿಯರು ಬಂದಿದ್ದಾರೆ. ಬರ್ತೀನಿ ಮೇಡಮ್, ಮಾತನಾಡೋಣ. ರಾಘವೇಂದ್ರ ಅವರ ನಂದೊಂದು ಪ್ರಶ್ನೆ, ಸಾಮಾಜಿಕ ಪ್ರತ್ಯೇಕತೆ ಇವತ್ತಿನ ಈ ಪರಿಸ್ಥಿತಿಗೆ ಕಾರಣ ಅಂತ ನೀವು ಅವಾಗಲೂ ಕೂಡ ದೊಡ್ಡ ದೊಡ್ಡ ಕುಟುಂಬಗಳಿರ್ತಿತ್ತು, ಬುದ್ಧಿವಾದ ಹೇಳ್ತಾ ಇದ್ರು. ಇವತ್ತು ಚಿಕ್ಕ ಚಿಕ್ಕ ಕುಟುಂಬಗಳಾಗಿದೆ. ಇದರ ಪರಿಣಾಮದಿಂದಲೂ ಕೂಡ ಈ ರೀತಿಯಾದಂಥ ಬೆಳವಣಿಗೆಗಳಾಗ್ತಾ ಇದೆ ಅಂತ ತಜ್ಞರು ಕೂಡ ಹೇಳುವಂಥದ್ದು ಕೂಡ ಇದೆ. ಭಾರತದಲ್ಲಿ ದೊಡ್ಡ ದೊಡ್ಡ ಕುಟುಂಬಗಳಿರ್ತಿತ್ತು. ಅವತ್ತಿನ ಸಂದರ್ಭದಲ್ಲಿ ಆಗಿರುವಂಥ ಬೆಳವಣಿಗೆಗಳು, ಅವತ್ತಿನ ನೀತಿ ಪಾಠಗಳು ಇವತ್ತಿಲ್ಲ. ನೈತಿಕತೆಯ ಅಧಪತನವೇ ಇವತ್ತಿನ ಈ ಬೆಳವಣಿಗೆಗಳಿಗೆ ಕಾರಣ ಅಂತ. ಏನಾಗಿದೆ, ನಾವೆಲ್ಲ ಬೆಳ್ಕೊ ಬಂದಿರೋ ದಾರಿ ಅವಾಗೆಲ್ಲ ರಾಮಾಯಣ ಮಹಾಭಾರತ ನಮ್ಮ ತಂದೆ ಓದ್ತಾ ಇದ್ರು. ನಾವು ಸಾಯಂಕಾಲ ಶಾಲೆಯಿಂದ ಬಂದ್ಬಿಟ್ಟು 4 ಗಂಟೆಗೆ ಕೈಕಾಲು ಮುಖ ತೊಳ್ಕೊಂಡು ಕುತ್ಕೋಬೇಕಾಗಿತ್ತು, ವಿಭೂತಿ ಹಾಕ್ಕೊಂಡು ಕುತ್ಕೋಬೇಕಿತ್ತು. ಅವಾಗ ರಾಮಾಯಣ ಮಹಾಭಾರತನ ಓದಿ ತಿಳಿಸ್ತಾ ಇದ್ರು, ನೋಡಿ ಈ ಥರ ಹಳೆಗನ್ನಡದಲ್ಲಿ ಓದ್ತಾ ಇದ್ರು ಅವರು. ಅಥವಾ ಬೇರೆಗಳು ನಮ್ಮ ಅಜ್ಜಿ ಅಜ್ಜ ಬಂದು ಕತೆಗಳು ಹೇಳ್ತಾ ಇದ್ರು. ನಾವು ಮಲಗಬೇಕಾದ ಕತೆಗಳು ಇವತ್ತೇನಾಗಿದೆ, ಯಾವುದೋ ಧಾರಾವಾಹಿ, ಯಾವುದೋ ಒಂದು ಆ ರೀತಿ ನೋಡ್ಕೊಂಡು ಇವತ್ತು ನೋಡಿ. ಆಮೇಲೆ ಈ ಒಂದು ಆನ್ಲೈನಿಗೆ ಬರೋದಕ್ಕೆ ಮತ್ತು ಎಲ್ಲ ಕಡೆನೂ ಸಾಲ ಮಾಡಿ ಆದರೂ ಮೊಬೈಲ್ನ ಮಕ್ಕಳಿಗೆ ಕೊಡಿಸೋದಕ್ಕೆ ಕಾರಣ ಕೊರೋನಾ ಅನ್ನೋದು ಮಹಾಮಾರಿ. ಈ ಕೊರೋನಾ ಸಮಯದಲ್ಲಿ ಏನಾಯಿತು, ಆನ್ಲೈನನ್ನು ಕೆಲವು ಶಾಲೆಗಳು ಆನ್ಲೈನನ್ನು
ಅದನ್ನು ಕ್ರಮೇಣವಾಗಿ ಆನ್ಲೈನಲ್ಲಿ ಸ್ಟಾರ್ಟ್ ಮಾಡಿಕೊಂಡ್ರು. ಅವಾಗ ಅನಿವಾರ್ಯವಾಗಿತ್ತು, ನಾವು ಅದನ್ನು ಒಪ್ಕೊಂಡಿವಿ. ಆದರೆ ಇವತ್ತೇನಾಗಿದೆ, ನೀವು ಹೋಮ್ವರ್ಕನ್ನ ಕೆಲವು ಇಂಗ್ಲೀಷ್ ಮೀಡಿಯಂ ಶಾಲೆಗಳಲ್ಲಿ ಹೋಮ್ವರ್ಕ್ ಇವತ್ತಿಗೂ ಕೂಡ ಮೊಬೈಲಲ್ಲಿ ಕಳಿಸ್ತಾರೆ. ಮೊಬೈಲೆಲ್ಲ ಕಳಿಸ್ಬಿಟ್ಟು ಆ ಮೊಬೈಲ್ ಹಿಡ್ಕೊಂಡೆ ಹೋಮ್ವರ್ಕ್ ಮಾಡ್ತಾರೆ. ಇವತ್ತು ಇದನ್ನು ನಾವು ಈ ಶಿಕ್ಷಣ ಇಲಾಖೆಗೆ ನಾವು ಹೇಳ್ತೇವೆ, ಇವರಿಷ್ಟೆಲ್ಲ ದೊಡ್ಡದಾಗಿ ವಿಧಾನಸೌಧದಲ್ಲಿ ಗಲಾಟೆ ಮಾಡ್ಕೊತಾರೆ, ಜಗಳ ಆಡ್ತಾರೆ, ಕಿತ್ತಾಡ್ತಾರೆ. ಈ ಥರ ಒಂದು ಮನೋವೈದ್ಯರುಗಳನ್ನ ಅಥವಾ ಶಿಕ್ಷಣ ತಜ್ಞರನ್ನ ಏನು ಮಕ್ಕಳಿಗೆ ಇವತ್ತು ಬೇಕು? ಇವತ್ತು ನೋಡ್ರಿ, ನಾವು ಈಗ ಪ್ರಧಾನಮಂತ್ರಿ, ನಾವು ದೊಡ್ಡ ಹೆಮ್ಮೆ, ನಾವು ಪ್ರಧಾನಮಂತ್ರಿ ಒಳ್ಳೆಯವರು ಎಲ್ಲ ನಾವು ಹೇಳ್ಕೊಂಬಂತೇವೆ. ಈ ಥರ ಒಂದು ಗೇಮನ್ನು ಈಗ ಅವ್ರೋಗಿ ಅಮೆರಿಕ ಅಧ್ಯಕ್ಷರ ಹತ್ರ ಮಾತಾಡಿ ಟ್ಯಾಕ್ಸ್ ಕಮ್ಮಿ ಮಾಡಿಸ್ತಾರೆ ಅಂದಮೇಲೆ ಈ ರೀತಿ ಮಾರಕವಾಗಿದೆ, ನಮ್ಮ ಬೆಳವಣಿಗೆಗೆ, ನಮ್ಮ ಮಕ್ಕಳ ಬೆಳವಣಿಗೆಗೆ ಮಾರಕವಾದ ಗೇಮ್ ಇದೆ ಅನ್ನೋದನ್ನ ಯಾಕೆ ಕಡಿವಾಣ ಹಾಕಲ್ಲ ಇವರು? ಒಂದು ಲೆಕ್ಕದಲ್ಲಿ ಇದು ಪರೋಕ್ಷವಾಗಿ ಸರ್ಕಾರಗಳ ಒಂದು ಅವ್ರದ್ದು ಟ್ಯಾಕ್ಸ್ ದುಡ್ಡಿಗೋ ಅಥವಾ ಇನ್ನೊಂದು ಯಾವುದೋ ಅದರಿಂದ ಬರ್ತಾ ಇದೆ ಇನ್ಕಮ್ಮಿಗೆ ಯಾರ ಮನೆ ಬೇಕಾದ್ರೂ ಹಾಳಾಗಲಿ ಅನ್ನೋ ಉದ್ದೇಶ ಅಲ್ವಾ ಇದು? ನಾವು ಹೇಳ್ತಾ ಇರೋದು ಇವತ್ತು ನೋಡಿ, ಈ ಆಮೇಲೆ ಪೋಷಕರು ಇವತ್ತೇನಾಗಿದೆ, ಎಲ್ಲರೂ ಬಿಜಿ ಇದ್ದಾವ್ರಿ. ನಾವು ಇವತ್ತು ಸಂಪಾದನೆ ನಾನು ಮಾಡ್ತಾನೆ ಅಂದರೆ, ಈಗ ನಾನು 10 ರೂಪಾಯಿ ಸಂಪಾದನೆ ಮಾಡ್ತಾನೆ, ಯಾರಿಗೋಸ್ಕರ ಮಾಡ್ತಾನೆ? ನನ್ನ ಮಕ್ಕಳಿಗೋಸ್ಕರ ಮಾಡ್ತಾನೆ. ನನ್ನ ಮಕ್ಕಳಿಗೆ ನೀನು 10 ರೂಪಾಯಿ ಸಂಪಾದನೆ ಮಾಡ್ತೀಯಾ, ನೀನು 15 ನಿಮಿಷ ಟೈಮೇ ಕೊಡಲ್ಲ ಮಕ್ಕಳಿಗೆ ಅಂದರೆ ನೀನು ಏನು ಸಂಪಾದನೆ ಮಾಡಿ ಏನು ಪ್ರಯೋಜನ ಇದೆ ಅಲ್ವಾ? ಕರ್ನಾಟಕ ಸರ್ಕಾರ ಈ ಹಿಂದೆ ಒಂದು ಪ್ರಯತ್ನ ಮಾಡಿತ್ತು ಸರ್. ಯಾವ ಪ್ರಯತ್ನ ಅಂತ ಹೇಳಿದ್ರೆ, ಆನ್ಲೈನ್ ಜೂಜುಗಳನ್ನು, ಆನ್ಲೈನ್ ಗೇಮ್ಗಳನ್ನು ನಿಷೇಧ ಮಾಡುವಂತಹ ಒಂದು ಕಾನೂನನ್ನು ತರುವುದಕ್ಕೆ ಮುಂದಾಗಿತ್ತು. ಈ ಪ್ರಕರಣ ಹೈಕೋರ್ಟ್ ಮೆಟ್ಲೇರ್ತು ಸರ್. ಹೈಕೋರ್ಟ್ನಲ್ಲಿ ವಿಚಾರಣೆಗೆ ಬಂದಾಗ ಹೈಕೋರ್ಟ್ ಹೇಳಿತು, ಕೌಶಲ್ಯದ ಆಟಗಳನ್ನು ಬಾಜಿ ಆಟಗಳಿಂದ, ಅಂದರೆ ಈ ವ್ಯಾವಹಾರಿಕ ಆಟಗಳಿಂದ ಪ್ರತ್ಯೇಕಿಸಿ ಅವು ಕೌಶಲ್ಯದ ಆಧಾರದ ಮೇಲೆ ಆಡುವ ಆಟಗಳ ಮೇಲಿನ ನಿಷೇಧವನ್ನು ರದ್ದುಪಡಿಸಿತ್ತು. ಅವತ್ತಷ್ಟೆಲ್ಲ ಬೆಳವಣಿಗೆಗಳಾಯಿತು, ಪ್ರತಿಭಟನೆಗಳಾಯಿತು, ತಣ್ಣಗಾದರೂ ಇವತ್ತು ಸರ್ಕಾರವನ್ನು ಕೂಡ ಸುಮ್ಮನಾಯಿತು. ಕೇಂದ್ರ ಸರ್ಕಾರ ಒಂದು ಕಾಯ್ದೆಯನ್ನು ತಂದಿದೆ, ಒಂದು ಕಾನೂನನ್ನು ತಂದಿದೆ, ಆನ್ಲೈನ್ ಗೇಮಿಂಗ್ ಕಾಯ್ದೆ 2025. ಇದರಲ್ಲಿ ಏನು ಹೇಳ್ತಾರಂದ್ರೆ, ಹಣದ ಬಾಜಿ ಕಟ್ಟುವ ಆನ್ಲೈನ್ ಆಟಗಳನ್ನು ಮತ್ತು ಅವುಗಳ ಜಾಹೀರಾತುಗಳನ್ನು ಸಂಪೂರ್ಣವಾಗಿ ನಿಷೇಧ ಮಾಡ್ತೀವಿ ಅಂತ ಹೇಳ್ತಾರೆ ಅವರು. ಆದರೂ ಕೂಡ ಅಂಥ ವ್ಯವಸ್ಥೆಗಳು ನಮ್ಮ ಸಮಾಜದಲ್ಲಿ ಇವತ್ತಿನ ತನಕವೂ ಕಡಿಮೆ ಆಗಿಲ್ಲ ಅನ್ನೋದು ಪ್ರಶ್ನೆ. ಅದನ್ನೇ ಈಗ ಅವರಿಗೆ ಬೇಕಾಗಿರೋದಾದರೆ ನೀವು ಎಲ್ಲ ಪಕ್ಷದವರು ಒಂದಾಗ್ತಾರ್ರಿ. ಅವ್ರಿಗೆ ದುಡ್ಡು ಬರೋ ಅಂಥದ್ದಿದ್ರೆ ಎಲ್ಲ ಪಕ್ಷದವರು ಒಂದಾಗ್ಬಿಟ್ಟು ಆ ಕೆಲಸ ಮಾಡ್ತಾರೆ. ಇವತ್ತು ನೋಡಿ, ಯಾವುದೋ ಒಂದು 6,000 ಕೋಟಿಗೆ ಅಂತ ಅವ್ರು ರಾತ್ರಿ ಎಲ್ಲ ಊಟ ತಿಂಡಿ ಅಲ್ಲೇ ಮಾಡ್ಕೊಂಡು ನಮ್ಮ ಟ್ಯಾಕ್ಸ್ ದುಡ್ಡಲ್ಲಿ ವಿಧಾನಸೌಧದಲ್ಲಿ ಮಲಗವ್ರೆ. ನೀವು ಯಾರ್ದಾರು ಮಕ್ಕಳಿಗೆ ಈ ಥರ ಆಗ್ತಾ ಇದ್ದಾರೆ, ಮಕ್ಕಳು ಹಾಳಾಗಿ ಹೋಗ್ತಾ ಇದ್ದಾರೆ ಅನ್ನೋದನ್ನ ಅವರು ಯಾರೋ ಪ್ರಶ್ನೆ ಮಾಡಲ್ಲ ಇವತ್ತು. ಈಗ ಬರೀ ಅದನ್ನ ತರ್ತವಿ ಅಂತಾರೆ, ಇವರೇ ಹೋಗ್ಬಿಟ್ಟು ಇವರೇ ಇನ್ನೊಂದು ಪಾರ್ಟಿ ತಗೊಂಡೋಗ್ಬಿಟ್ಟು ಹೇಳಿಸ್ತಾರೆ, ಅಲ್ಲಿ ಆನ್ಲೈನ್ ಗೇಮಲ್ಲಿ ದುಡ್ಡು ಬರುತ್ತಲ್ವಾ, ಈಗ ಇನ್ನೊಂದು ಪಾರ್ಟಿ ತಗೊಂಡೋಗ್ಬಿಟ್ಟು ಇವರೇ ಹೈಕೋರ್ಟಲ್ಲೋ ಸುಪ್ರೀಂ ಕೋರ್ಟಲ್ಲೋ ಒಂದು ಪಿಟಿಷನ್ ಹಾಕ್ಸ್ತಾರೆ, ಎಲ್ಲರೂ ಸೇರಿ ಹಂಚ್ಕೊಂತಾರೆ ಬರೋ ದುಡ್ಡಲ್ಲಿ. ಇದನ್ನ ಸಮಾಜ ಉದ್ಧಾರ ಮಾಡೋದಿಲ್ಲ. ನೋಡಿ, ಇವತ್ತು ಹಳ್ಳಿ ಮಕ್ಕಳುಗಳಿಗೆ ಇವತ್ತಿಗೂ ಚಪ್ಪಲಿಗಳಿಲ್ಲ, ಇವತ್ತಿಗೂ ಶೂಗಳಿಲ್ಲ, ಅಲ್ಲಿ ವ್ಯವಸ್ಥೆಗಳಿಲ್ಲ. ಈಗ ಶಾಲೆಗಳಲ್ಲಿ ಆಮೇಲೆ ಇವಾಗೇನೋ ಕನ್ನಡ ಶಾಲೆಗಳನ್ನೆಲ್ಲ ಮುಚ್ಚಿಬಿಟ್ಟು ಅದನ್ನು ಇಂಗ್ಲೀಷ್ ಮೀಡಿಯಂ ಥರನೇ ಬರ್ತಾವ್ರೆ. ಇವತ್ತು ಹೆಂಗಾಗಿದೆ ನಮ್ಮ ನೋಡಿ, ಇಡೀ ನಮ್ಮ ದೇಶದಲ್ಲಿರುವ ಖಾಸಗಿ ಶಾಲೆಗಳು ನೀವು ಇವತ್ತು ಎಲ್ಲ ಮಿನಿಸ್ಟರ್ಗಳದು, MLAಗಳದು ಅಥವಾ ರಾಜಕೀಯ ಹಿನ್ನೆಲೆ ಉಳ್ಳವ್ರದೇ ಆಗಿದೆ ಇವತ್ತು. ನೀವು ಅಂಥವ್ರನ್ನ ನಾವು ರಾಜಕೀಯವಾಗಿ ಶಿಕ್ಷಣ ಸಚಿವರನ್ನು ಅಥವಾ ನೀವು ಶಿಕ್ಷಣ ಅಭಿವೃದ್ಧಿ ಮಾಡಿ ಅಥವಾ ಕನ್ನಡ ಶಾಲೆಗಳನ್ನ ಬೆಳೆಸ್ತೀರಾ, ಇನ್ನು ನಮ್ಮ ಮಕ್ಕಳುಗಳು ಉದ್ಧಾರ ಮಾಡ್ತೀರಾ ಅಂತ ಹೇಳ್ಬಿಟ್ಟು ನಾವು ಎಲ್ಲಿ ಅದನ್ನ ಆಗುತ್ತೆ? ಇದನ್ನ ಜನಗಳು ಎತ್ತೆಚ್ಕೋಬೇಕು. ಈಗ ನಮ್ಮ ಮಕ್ಕಳ ಬಗ್ಗೆ ನಾವೇ ಇವತ್ತು ನಾವು ಅದನ್ನೇ ಒಂದು 15 ನಿಮಿಷ ಟೈಮ್ ಕೊಟ್ಬಿಟ್ಟು ಮಕ್ಕಳ ಹತ್ರ ಸ್ವಚ್ಛಂದವಾಗಿ ಮಾತಾಡಬೇಕು. ನಾನೊಬ್ಬ ತಂದೆ ಅನ್ನೋದು ಬಿಟ್ಬಿಟ್ಟು ಒಬ್ಬ ಸ್ನೇಹಿತನಾಗಿ ಏನಪ್ಪ ಆಗ್ತಾ ಇದೆ, ಆಮೇಲೆ ಧೈರ್ಯ ತುಂಬ ಕೆಲಸ ಮಾಡ್ಬೇಕ್ರಿ. ಇದೇ ನಮ್ಮ ಇರೋ ನಾಗರಬಾವಿಯಲ್ಲಿ ಒಂದು ಫಸ್ಟ್ PUC ಸೆಕೆಂಡ್ PUC ಹುಡುಗ ನೇಣು ಹಾಕೊಂಡು ಸತ್ತೋದ. ಯಾಕಪ್ಪ ಸತ್ತೋದ ಅಂತ ಹೇಳ್ಬಿಟ್ಟು ಒಂದು ವಾರದ ಮೇಲೆ ಅಲ್ಲಿನ ಸ್ಥಳೀಯ ಪೊಲೀಸವರೆಲ್ಲ ಎನ್ಕ್ವೈರಿ ಮಾಡಿದಾಗ ಗೊತ್ತಾಯ್ತು, ಯಾವುದೋ ಒಂದು ವಾಟ್ಸಪ್ಪಲ್ಲಿ ಹೀಗೆ ನೋಡ್ತಾ ಇರ್ತಾನೆ, ಒಂದು ಯಾವುದೋ ಹೆಣ್ಣುಮಗಳು ವಿಡಿಯೋ ಬರುತ್ತೆ, ಬೆತ್ತಲೆ ವಿಡಿಯೋ ಬರುತ್ತೆ. ಇವನು ರಾತ್ರಿ ಅಂದರೆ ಮನೆಯಲ್ಲಿ ಅವನು ಬರೀನ್ ಹಾಕ್ಕೊಂಡು ಸುಮ್ಮನೆ ಪಾಪ ನೈಟ್ ಡ್ರೆಸ್ಸಲ್ಲಿ ಇರ್ತಾರೆ. ಅದನ್ನ ಅವ್ರು ಸ್ಕ್ರೀನ್ ಶಾಟ್ ಮಾಡಿ ವಿಡಿಯೋ ಮಾಡ್ಬಿಟ್ಟು ಆ ಹುಡುಗನ ಬ್ಲ್ಯಾಕ್ ಮೇಲ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೀನು ಎಷ್ಟು ದುಡ್ಡು ಕೊಡು ಅಂತ ಹೇಳಿ. ಅವಾಗ ಮಗು ಏನಾಗುತ್ತೆ, ತಪ್ಪೇ ಮಾಡಿರಲ್ಲ ಪಾಪ, ಏನಾಗುತ್ತೆ, ಫಸ್ಟ್ PUC ಮೇಡಮ್ ಅವ್ರು ಹೇಳ್ದಂಗೆ ಆ ಒಂದು 17-18 ವರ್ಷದ ಒಳಗಡೆ ಅವರಿಗೆ ಈ ಕಡೆ ತಂದೆ ತಾಯಿ ಹೇಳ್ಕೊಳಕ್ಕೆ ಭಯ ಇರುತ್ತೆ. ತಂದೆ ತುಂಬಾ ಕೋಪಿಷ್ಟ ಅಥವಾ ಬೈತಾರೆ ಅಂತ ಇರುತ್ತೆ, ತಾಯಿ ಹತ್ರ ಹೇಳ್ಕೊಳಕ್ಕೆ ಸಮಯ ಇರಲ್ಲ. ಈಗ ಈ ಫ್ರೆಂಡ್ಸ್ ಹತ್ರ ಹೇಳ್ಕೊಂಡ್ರೆ ಅವ್ರು ಗೇಲಿ ಮಾಡ್ತಾರೆ. ಅವಾಗ ಬೇರೆ ದಾರಿ ಇಲ್ಲದೆ ಸೂಸೈಡ್ ಮಾಡ್ಕೊಂತಾರೆ. ಅದನ್ನ ನಾವೇನ್ ಮಾಡಬೇಕು, ಅವರ ಮೊಬೈಲ್ಗಳಲ್ಲಿ ಏನೇನು ಡೌನ್ಲೋಡ್ ಮಾಡ್ಕೊಂಡೇ ನೋಡಬೇಕು, ವಾಟ್ಸಪ್ಗಳು ಆದಷ್ಟು ಚೆಕ್ಗಳು ಮಾಡ್ತಾ ಇರಬೇಕು.
ಅಥವಾ ಇನ್ನೊಂದು ಹೇಳಬೇಕು, ನೋಡಪ್ಪ ನೀನು ತಪ್ಪೇ ಮಾಡು, ತೊಂದರೆ ಇಲ್ಲ, ತಪ್ಪೇ ಮಾಡಿದ್ರೆ ತಪ್ಪು ಮಾಡದಿರೋ ಮನುಷ್ಯ ಯಾರೂ ಇಲ್ಲ. ತಪ್ಪು ಮಾಡಿದ್ರು ಕೂಡ ನೀನು ಸ್ಪಷ್ಟವಾಗಿ ತಂದೆ ತಾಯಿಗಳ ಹತ್ರ ಹೇಳ್ಕೊಂಡು ಅದನ್ನ ಸರಿ ಮಾಡೋಕ್ಕೆ ಹಲವಾರು ದಾರಿಗಳಿದೆ. ಧೈರ್ಯ ತುಂಬೋ ಕೆಲಸ ತಂದೆ ತಾಯಿಗಳು ಮಾಡಬೇಕು. ಏನಾಗಿದೆ, ತಪ್ಪು ಮಾಡ್ಬಿಟ್ಟ ನೋಡು, ಆ ಹುಡುಗ ಚೆನ್ನಾಗಿ ಓದ್ತಾನೆ, ಪಕ್ಕದ ಮನೆಯವರು ನೀನ್ ಹೆಂಗಿದೀಯಾ, ನೀನ್ ದನ ಕಾಯಲ್ಲ ಅಂತ ಬಾಯಿಗೆ ಬಂದಂಗೆ ಬೈತಾ ಇದ್ರೆ ಆ ಮಕ್ಳಿಗೆ ಏನಾಗುತ್ತೆ, ಯಾಕಪ್ಪ ಬೈಸ್ಕೋಬೇಕು, ಬೈಸ್ಕೊಳ್ಳೋದಕ್ಕಿಂತ ಒಂದೇ ಸಲ ಸೂಸೈಡ್ ಮಾಡ್ಕೊಬಿಟ್ರೆ ಒಳ್ಳೇದು ಅಥವಾ ಮನೆ ಬಿಟ್ಟು ಹೋಗ್ಬಿಟ್ರೆ ಒಳ್ಳೇದು ಅನ್ನೋ ಭಾವನೆಗಳನ್ನ ಇವತ್ತು ತಂದೆ ನೀವು ಹೇಳ್ತಾ ಇರೋದು ಮಕ್ಕಳ ಜೀವನವನ್ನ ಕಟ್ಟಿಕೊಳ್ಳುವಲ್ಲಿ ಪೋಷಕರ ಪಾತ್ರವೂ ಕೂಡ ದೊಡ್ಡದಾಗಿದೆ. ಅವರು ಯಾವ ಮಾರ್ಗವನ್ನ ಸರಿಯಾಗಿ ತೋರಿಸಬೇಕು ಆ ಮಾರ್ಗವನ್ನು ನೋಡಿ. ನಮ್ಮ ತಂದೆ ತಾಯಿಗಳು ಇವತ್ತು ಬೇಸಾಯ ಮಾಡ್ತಾ ಇದ್ರು, ಅವ್ರು ಯಾವುದೇ ಕೆಟ್ಟ ಚಟಗಳಿರ್ಲಿಲ್ಲ, ನಮ್ಮ ಸರಿಯಾಗಿ ಮನೆ ಬರ್ತಾ ಇದ್ರು. ನಾವಿವತ್ತು ಸ್ವಚ್ಛಂದವಾಗಿ ನಾವು ಇದ್ದೇವೆ, ಯಾಕೆ ನಮ್ಮ ತಂದೆ ತಾಯಿಗಳನ್ನ ನೋಡಿ ಬೆಳೆದಿದ್ದೇವೆ. ಈಗ ಎಲ್ಲಾ ಪೋಷಕರು ಅವ್ರು ಇದ್ದಾಗ ಆ ರೀತಿ ಇದ್ದವಾಗ ಏನಾಗುತ್ತೆ, ಇವ್ ತಂದೆ ಯಾವ್ದೋ ಲೈವ್ ಬಂಡಿಗೆ ಹೋಗ್ತಾನೆ, ರಾತ್ರಿ 12 ಗಂಟೆ ತನಕ ಎಣ್ಣೆ ಹೊಡ್ಕೊ ಬರ್ತಾನೆ, ಆ ಮಕ್ಕಳುಗಳು ಮಾತ್ರ ಸರಿ ಇರಬೇಕು, ತಂದೆ ಎಲ್ಲಿ ಬೇಕಾದ್ರೂ ಹೋಗ್ಬೋದು ಅಂದ್ರೆ ಇದು ಯಾವ ನ್ಯಾಯ ಅಂತ ಅವ್ರ ಮನಸ್ಥಿತಿ ಅವರೇ ಅರ್ಥ ಮಾಡ್ಕೊಂತಾರೆ, ಅವರೇ ಯೋಚನೆ ಮಾಡ್ತಾರೆ. ಇವತ್ತು ಬರ್ತೀನಿ ಸರ್, ಮಾತನಾಡೋಣ. ಡಾಕ್ಟ್ರೇ, ಚೀನಾದಲ್ಲಿ ಅಪ್ರಾಪ್ತ ವಯಸ್ಕರಿಗಾಗಿ ವಿಶ್ವದಲ್ಲೇ ಅತ್ಯಂತ ಕಟ್ಟುನಿಟ್ಟಾದಂತಹ ಡಿಜಿಟಲ್ ನಿಯಂತ್ರಣ ಜಾರಿಗೆ ಬಂದಿರೋದನ್ನು ನಾವು ನೋಡಿದ್ದೀವಿ. 18 ವರ್ಷದೊಳಗಿನವರಿಗೆ ರಾತ್ರಿ 10ರಿಂದ ಬೆಳಗ್ಗೆ 6 ಗಂಟೆಯ ತನಕವೂ ಕೂಡ ಇಂಟರ್ನೆಟ್ ನಿಷೇಧ ಇದೆ ಚೀನಾದಲ್ಲಿ. ಅದು ಅಲ್ಲದೆ ವಯಸ್ಸಿಗೆ ಅನುಗುಣವಾಗಿ ಪ್ರತಿದಿನ 40 ನಿಮಿಷದಿಂದ ಗರಿಷ್ಠ 2 ಗಂಟೆಯ ತನಕ ಮಾತ್ರ ಸ್ಮಾರ್ಟ್ಫೋನ್ ಬಳಸೋದಕ್ಕೆ ಚೀನಾದಲ್ಲೇ ಅವಕಾಶ ಇದೆ. ದಕ್ಷಿಣ ಕೊರಿಯಾದಲ್ಲೂ ಕೂಡ ಇಂಥದ್ದೊಂದು ಕಾನೂನನ್ನು ತರಲಾಗಿದೆ. ಇತ್ತೀಚೆಗೆ ಆಸ್ಟ್ರೇಲಿಯಾ 16 ವರ್ಷದ ಒಳಗಿನ ಯಾವುದೇ ಯುವಕರು, ಬಾಲಕರು ಸಾಮಾಜಿಕ ಮಾಧ್ಯಮಗಳನ್ನು, ಮೊಬೈಲ್ ಫೋನ್ಗಳನ್ನು ಯೂಸ್ ಮಾಡುವಂಥ ಇಲ್ಲ ಅನ್ನುವಂಥ ಕಾನೂನನ್ನು ತಂದಿದ್ದಾರೆ. ಭಾರತದಲ್ಲೂ ಕೂಡ ಇಂಥದ್ದೊಂದು ಪ್ರಸ್ತಾಪ ಆಗಿದೆ ಡಾಕ್ಟ್ರೇ. 16 ವರ್ಷದೊಳಗಿನವರಿಗೆ ಇವೆಲ್ಲವನ್ನು ಕೂಡ ಬ್ಯಾನ್ ಮಾಡಬೇಕು, ವಯಸ್ಸಿನ ಆಧಾರದ ಮೇಲೆ ಇದನ್ನು ಬ್ಯಾನ್ ಮಾಡಬೇಕು ಅಂತ. ಇಟ್ ಈಸ್ ಪಾಸಿಬಲ್? ಇದರಿಂದ ಉಪಯೋಗ ಆಗುತ್ತಾ? ವೆರಿ ಗುಡ್ ಕ್ವೆಶ್ಚನ್. ನಾವು ಬೇಕಾದಷ್ಟು ಹೇಳ್ಬೋದು ಚೀನಾ ಹಿಂಗೆ, ಚೀನಾ ಹಂಗೆ ಅಂತ, ಬಟ್ ಅವರಲ್ಲೂ ಸಾಮಾಜಿಕವಾಗಿ, ಬಿಕಾಸ್ ಇಟ್ಸ್ ಅ ಕಮ್ಯುನಿಸ್ಟ್ ಸಿಟಿ, ದೇ ಡು ನಾಟ್ ಹ್ಯಾವ್ ಎನಿ ಕೈಂಡ್ ಆಫ್ ಎ ಪ್ರಿಫರೆನ್ಷಿಯಲ್ ಟ್ರೀಟ್ಮೆಂಟ್. ಒಂದೇ ರೂಲ್ ಎಲ್ರಿಗೂ ಅಪ್ಲೈ ಆಗೋವಂಥದ್ದು. ಸೌತ್ ಕೊರಿಯಾ ಅದೇ ಥರ ಒಂದು ಕಮ್ಯುನಿಸ್ಟ್ ರೂಲ್ಡ್ ಕಂಟ್ರಿ. ಇದರಲ್ಲಿ ಆಸ್ಟ್ರೇಲಿಯಾದಲ್ಲಿ ಏನು ಆಗಿದೆಯೋ, ದೇ ಹ್ಯಾವ್ ಟೇಕನ್ ದ ಬೆಸ್ಟ್ ಪ್ರಾಕ್ಟಿಸಸ್ ಅಕ್ರಾಸ್ ದ ಗ್ಲೋಬ್. ಆಸ್ಟ್ರೇಲಿಯಾ ಇಸ್ ಒನ್ ಕಂಟ್ರಿ ಇನ್ ದ ವರ್ಲ್ಡ್ ದ ವ್ಯಾಲ್ಯೂ ಫಾರ್ ಲೈಫ್ ಇಸ್ ಹೈಯೆಸ್ಟ್. ಅವರು ಆ ವ್ಯಾಲ್ಯೂ ಫಾರ್ ಲೈಫ್ನ ಹೆಂಗೆ ಇಂಪ್ರೂವ್ ಮಾಡಬೇಕು ಅನ್ನೋದು ಪ್ರತಿ ದಿವಸ ರಿಸರ್ಚ್ ಆಗ್ತಾನೆ ಇರುತ್ತೆ. ಹಾಗಾಗಿ ದೇ ಹ್ಯಾವ್ ಕಮ್ ಔಟ್ ವಿತ್ ದೀಸ್ ರೂಲ್ಸ್. ನಮ್ಮ ಇಂಡಿಯಾ ಏನು ಹಿಂದುಳಿದಿಲ್ಲ ಅದರಲ್ಲಿ. ದ ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿ, ದ ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಷನ್ ಆ್ಯಂಡ್ ಟೆಕ್ನಾಲಜಿ ಹ್ಯಾಸ್ ಆಲ್ರೆಡಿ ಬ್ರಾಟ್ ಅಬೌಟ್ ಆಲ್ ದೀಸ್ ರೂಲ್ಸ್. ಇಟ್ ಈಸ್ ಓನ್ಲಿ ಅ ಮ್ಯಾಟರ್ ಆಫ್ ಟೈಮ್. ಆ ಒಂದು ನಾವು ರೂಲ್ಸ್ ನಾವು ಈಗ ಸದ್ಯಕ್ಕೆ ಏನು ಡಿಸ್ಕಸ್ ಮಾಡ್ತಾ ಇದ್ದೀವೋ, ಇಟ್ ಈಸ್ ಆಲ್ರೆಡಿ ಪ್ರಪೋಸ್ಡ್, ಇಟ್ ಈಸ್ ಆಲ್ರೆಡಿ ಟೇಬಲ್ಡ್. ಆ ಒಂದು ರೂಲ್ಸ್ ರೆಗ್ಯುಲೇಷನ್ಸ್ನ ಫಾರ್ಮುಲೇಟ್ ಮಾಡ್ತಾ ಇರೋದಕ್ಕೆ ನಮ್ಮದ್ರಲ್ಲಿ ಪಾಲಿಟಿಕ್ಸ್ ಗೇನ್ಸ್ ಪ್ರಿಸಿಡೆನ್ಸ್ ಓವರ್ ಎವ್ರಿಥಿಂಗ್ ಎಲ್ಸ್. ಯಾವುದೇ ಒಂದು ವಸ್ತುನ ನಾವು ತೊಗೊಂಬರಕ್ಕೆ ಹೋಗ್ಬೇಕಾದ್ರೆ ಅಪೋಸಿಷನ್ನು ವಿಲ್ ಆಲ್ವೇಸ್ ಲುಕ್ ಅಟ್ ಇಟ್ ಇನ್ ಅ ನ್ಯಾರೋ ಪ್ರಿಸಮ್. ಹಾಗಾಗಿ ಯಾವುದೇ ಒಂದು ವಸ್ತು ತರಬೇಕಾದ್ರೆ ಅದಕ್ಕೆ ಅಪೋಸಿಷನ್ ಇರ್ತಾ ಇರುತ್ತೆ. ಅದನ್ನು ಪ್ರಿವೆಂಟ್ ಮಾಡಲಿಕ್ಕೋಸ್ಕರ ವಿ ಹ್ಯಾವ್ ಟು ಗೋ ಥ್ರೂ, ಬಿಕಾಸ್ ಅವರ್ಸ್ ಇಸ್ ಅ ಡೆಮಾಕ್ರೆಟಿಕ್ ಕಂಟ್ರಿ. ಹಾಗಾಗಿ ಒಟ್ಟು ಜನಸಂಖ್ಯೆಯ 65% ಜನ ಯುವಕರಿದ್ದಾರೆ ಭಾರತದಲ್ಲಿ. ಕರೆಕ್ಟ್. ಅತಿ ಹೆಚ್ಚು ಯುವಕರನ್ನು ಹೊಂದಿರುವಂತಹ ದೇಶ ಭಾರತ. ನಾವು ಅದರ ಉಪಯೋಗವನ್ನು ಪಡೆದುಕೊಳ್ತಾ ಇಲ್ಲ ಅಂತ. ಕರೆಕ್ಟ್. ಉತ್ಪಾದಕತೆ ಕಡಿಮೆ ಆಗ್ತಾ ಇದೆ ಅನ್ನುವಂಥ ಕಾರಣವನ್ನು ಮೆನ್ಷನ್ ಮಾಡಿರೋ ಉದ್ದೇಶನೇ ಅದು ಸರ್ ಇಲ್ಲಿ. ಕರೆಕ್ಟ್. ಸೊ ಹಾಗಾಗಿ ಈ ಯೂತ್ ಪವರ್ನ ಹೆಂಗೆ ಪಾಸಿಟಿವ್ ಆಗಿ ಯೂಟಿಲೈಸ್ ಮಾಡಬೇಕು, ಆ ಯೂತ್ ಪವರ್ನ ನಾವು ಹೆಂಗೆ ನಮ್ಮ ದೇಶಕ್ಕೆ ಅಡ್ವಾಂಟೇಜ್ ಆಗಿ ತೊಗೊಂಬರಬೇಕು ಅನ್ನೋ ಒಂದು ಪಾಲಿಸೀಸ್ ಹೆಂಗಿದ್ರು ಫಾರ್ಮುಲೇಟ್ ಆಗ್ತಾ ಇದ್ದಾವೆ. ಬಟ್ ಅದನ್ನು ಅಳವಡಿಸೋದಕ್ಕೆ, ಅದನ್ನು ಕಡ್ಡಾಯವಾಗಿ ಫಾರ್ಮುಲೇಟ್ ಮಾಡೋದಕ್ಕೆ ಇಟ್ ಮೇ ಟೇಕ್ ಸಮ್ ಟೈಮ್. ಈ ಮಕ್ಕಳು ಎಷ್ಟು ಬೇಗ ಈ ಡಿಜಿಟಲ್ ಅಡಿಕ್ಷನ್ಗೆ ಮುಂದುವರಿತಾ ಇದ್ದಾರೋ ಅಷ್ಟೇ ಸ್ಪೀಡಲ್ಲಿ ನಾವು ಈ ಪ್ರಿವೆನ್ಷನ್ ಪಾಲಿಸೀಸು, ಈ ಗೌರ್ಮೆಂಟಲ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು, ಈ ನಿಯಂತ್ರಣ ಮಾಡೋವಂಥ ಕಾರ್ಯಕ್ರಮಗಳೇನಿದಾವೋ ಆ ಸ್ಪೀಡಲ್ಲಿ ಇಲ್ಲ. ಇದು ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಟ್ರೈನಲ್ಲಿ ಇರೋವಂಥ ಸ್ಪೀಡಲ್ಲಿದೆ. ನಾವು ಇನ್ನೂ ಜಟ್ಕಾ ಬಂಡಿಯಲ್ಲಿ ಹೋಗೋವಂಥ ಸ್ಪೀಡಲ್ಲಿ ಈ ಪಾಲಿಸೀಸ್ ಎಲ್ಲ ಬರ್ತಾ ಇದ್ದಾವೆ. ಅದು ಇನ್ನೂ ಮುಂದುವರಿಬೇಕಾದ್ರೆ ಇಟ್ ವಿಲ್ ಟೇಕ್ ಸಮ್ ಟೈಮ್, ಬಟ್ ಐ ಆಮ್ ಶ್ಯೂರ್ ದಟ್ ಇಟ್ ಇಸ್ ನಾಟ್ ಫಾರ್ ಆಫ್. ಬಿಕಾಸ್ ಆಫ್ ಈ ಥರ ಒಂದು ಸಿಚುವೇಶನ್ಸ್ ಎಲ್ಲ ಬರ್ತಾ ಇರೋದನ್ನ ನಾವು ಪ್ರತಿ ಸತಿ ನಾವು ರಿಯಾಕ್ಷನರಿ ಮೋಡ್ಗೆ ಹೋಗ್ತೀವಿ. ಈ ಥರ ಆಯಿತು, ನಾವು ಏನೇನು ಮಾಡ್ಬೇಕಂತ. ಬಟ್ ಅದನ್ನು ಬಿಟ್ಟು ಹೋಲಿಸ್ಟಿಕ್ ಆಗಿ
ಆ್ಯಸ್ ಎ ಗೌರ್ಮೆಂಟ್ ನಾವು ಏನು ಮಾಡಬೇಕು, ಆ್ಯಸ್ ಎ ಸೊಸೈಟಿ ನಾವು ಏನು ಮಾಡಬೇಕು, ಆ್ಯಸ್ ಎ ಫ್ಯಾಮಿಲಿ ನಾವು ಏನು ಮಾಡಬೇಕು, ಆ್ಯಸ್ ಎ ಚೈಲ್ಡ್ ನಾವು ಏನು ಮಾಡಬೇಕು. ನಾವು ಈ ಗೇಮಿಂಗ್ ಬಗ್ಗೆ ಮಾತಾಡ್ತಾ ಇದೀವಲ್ಲ, ಲಕ್ಷಾಂತರ ಜನ ಗೇಮ್ಸ್ ಆಡ್ತಾ ಇದ್ದಾರೆ. ಹೌದು, ಬಟ್ ಯಾಕೆ ಒಂದೇ ಸೊ ಇಟ್ ಈಸ್ ದ ಮೆಂಟಲ್ ಮೇಕಪ್ ಆಫ್ ದಟ್ ಪರ್ಟಿಕ್ಯುಲರ್ ಇಂಡಿವಿಜುವಲ್. ಅದೇನು ಒಂದು ದಿವಸದಲ್ಲಿ ಬರಲ್ಲ, ಆ ಒಂದು ಸಿಚುವೇಶನ್ ಅಲ್ಲಿ ಬರಲ್ಲ, ಅದು ಡೆವಲಪ್ ಆಗ್ತಾ ಹೋಗ್ತಾ ಇರುತ್ತೆ. ಅದಕ್ಕಂತ ರೆಡ್ ಫ್ಲಾಗ್ಸ್ ಬರ್ತವೆ. ಆ ರೆಡ್ ಫ್ಲಾಗ್ಸ್ನ ನಾವು ಯಾವಾಗ ಅದನ್ನ ನಾವು ನಿರ್ಲಕ್ಷ್ಯ ಮಾಡ್ತೀವೋ, ಅದನ್ನ ನಾವು ಯಾವಾಗ ತಡೆದು ಹಿಡಿಯೋದಿಲ್ವೋ, ಇದು ಪ್ರೊಸೀಡ್ ಆಗ್ತಾ ಹೋಗ್ತಾ ಇರುತ್ತೆ. ಏನು ಆ ರೆಡ್ ಫ್ಲಾಗ್ಸ್ ಅನ್ನೋದೇನು? ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಸ್ಕೂಲಲ್ಲಿ ಅಟೆನ್ಷನ್ ಕಡಿಮೆ ಆಗುತ್ತೆ, ಮಾರ್ಕ್ಸ್ ಕಡಿಮೆ ಆಗ್ತಾ ಇರ್ತವೆ. ಸ್ಕೂಲ್ಸಲ್ಲಿ ಪೇರೆಂಟ್ ಟೀಚರ್ ಮೀಟಿಂಗಲ್ಲಿ ಇದಕ್ಕಿದ್ದಷ್ಟು ಇದಕ್ಕಿಂತ ಮುಂಚೆ ನಿಮ್ಮ ಮಕ್ಕಳು ಹೆಂಗ್ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರು ಅದನ್ನ ಕಡಿಮೆ ನೋಡ್ತಾ ಇದೀವಿ ಅಂತ. ಮನೆಗೆ ಬಂದ್ರೆ ಪೇರೆಂಟ್ಸ್ ಜೊತೆಗೆ ಇಂಟ್ರಾಕ್ಷನ್ ಕಡಿಮೆ ಆಗ್ತಾ ಇರುತ್ತೆ. ದೇ ಪ್ರಿಫರ್ ಟು ಬಿ ಕಂಪ್ಲೀಟ್ಲಿ ಐಸೋಲೇಟೆಡ್ ಅಲೋನ್. ಸೆಕೆಂಡ್ ಸೈನ್. ಮೂರನೇ ಸೈನ್, ಅಕಸ್ಮಾತ್ ಅವ್ರಿಗೆ ಯಾವುದೇ ಒಂದು ವಸ್ತು ಅವ್ರಿಗೆ ಇದಕ್ಕಿಂತ ಮುಂಚೆ ಎಷ್ಟು ಒಳ್ಳೇದು ಆಗ್ತಾ ಇತ್ತು, ಎಷ್ಟು ಬೆನಿಫಿಟ್ ಸಿಗ್ತಾ ಇತ್ತು, ಖುಷಿ ಯಾವ್ದು ಸಿಗ್ತಾ ಇತ್ತು, ಆ ವಸ್ತುಗಳಲ್ಲಿ ಅವ್ರಿಗೆ ಖುಷಿ ಸಿಗೋದಿಲ್ಲ. ಈಗ ಅವ್ರನ್ನ ಸಪ್ರೇಟಾಗಿ ಒಬ್ಬರೇ ಇಟ್ಕೊಂಡ್ರೆ ಅದೇ ಬೆಸ್ಟು. ಅವರು ಈ ಆ್ಯಪ್ ಒಂದು, ಈ ಫೋನ್ ಒಂದು ಇದ್ಬಿಟ್ರೆ ನನಗೆ ಅಷ್ಟೇ ಸಾಕು, ಮಿಕ್ಕಿದೇನೂ ಬೇಕಾಗಿಲ್ಲ, ನೀವು ಏನಾದರೂ ಮಾಡ್ಕೊಳ್ರಿ. ಇವೆಲ್ಲ ರೆಡ್ ಫ್ಲಾಗ್ ಸಿಂಪ್ಟಮ್ಸ್. ನಾವು ಇದನ್ನೆಲ್ಲ 1-2 ದಿವಸದಲ್ಲ, ಇದು ಸುಮಾರು 1 ತಿಂಗಳ ಮುಂಚೆನೇ ಇವೆಲ್ಲ ಬರೋವಂಥ ಸಿಂಪ್ಟಮ್ಸ್. ನಾವು ಆ ಸಿಂಪ್ಟಮ್ಸ್ನ ಆ ಟೈಮಿಗೆ ರಾಘವೇಂದ್ರ ಅವ್ರು ಹೇಳಿದ್ರು, ಮಕ್ಕಳು ಈಗ ತಂದೆ ತಾಯಿ ಜೊತೆಗೆ ಎಷ್ಟಕ್ಕೆಷ್ಟು ಕ್ಲೋಸ್ ಆಗಿ ಕಮ್ಯುನಿಕೇಟ್ ಮಾಡ್ತಾರೆ, ಎಷ್ಟಕ್ಕೆಷ್ಟು ಅವರು ಫೀಲಿಂಗ್ಸ್ನ ಹಂಚ್ಕೊಳ್ತಾರೋ ಅಷ್ಟಕ್ಕಷ್ಟು ನಾವು ಅವಕಾಶ ಮಾಡಿಕೊಡ್ಬೇಕು. ಕರೆಕ್ಟ್. ಅದನ್ನು ನಾವು ಮನೆಯಲ್ಲೂ ಮಾಡಿಕೊಡ್ಬೇಕು, ಸ್ಕೂಲ್ಗಳಲ್ಲೂ ಮಾಡಿಕೊಡ್ಬೇಕು. ಬಟ್ ನಾವು ಇದನ್ನು ಒಂದು ಅಕ್ಯೂಸೇಷನ್ ಮೋಡಲ್ಲಿ ನಾವು ಅವ್ರನ್ನ ತಿದ್ದೋ ಪರಿಸ್ಥಿತಿ ಆ ಮೂಡಿಗೆ ಬಂದ್ಬಿಟ್ರೆ ರಿಬಲ್ ಶುರು ಆಗುತ್ತೆ. ಅದನ್ನ ನಾವು ಫ್ರೆಂಡ್ಸ್ ತರ ಮೂಲಕ ಮಾಡಿಕೊಂಡು ಅದನ್ನ ನಾವು ಅಳವಡಿಸ್ಕೊಂಡು ಹೋಗ್ತಾ ಇದ್ರೆ ಆ ರಿಸಲ್ಟ್ಸ್ ನಮಗೆ ಪಾಸಿಟಿವ್ ಆಗಿ ಬರುವಂತ ಒಂದು ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಮೇಡಮ್, ಮೆದುಳಲ್ಲಿ ಏನೋ ಡೊಫಮೈನ್ ಬಿಡುಗಡೆ ಆಗುತ್ತೆ, ಇದರಿಂದಲೂ ಕೂಡ ವಿಪರೀತವಾಗಿ ಪರಿಣಾಮ ಆಗುತ್ತೆ. ಏನದು? ಅದೇನು ವಿಪರೀತ ಪರಿಣಾಮ ಅಂತ ಅಲ್ಲ, ನಿಮಗೆ ಖುಷಿ ಕೊಡುತ್ತೆ ಅಷ್ಟೇ. ನಿಮಗೆ ಏನು ಖುಷಿ ಕೊಡುತ್ತೆ? ಒಂದು ಕಾಫಿ ಕುಡಿದ್ರೆ ಖುಷಿ ಕೊಡುತ್ತೆ. ಮಕ್ಳಿಗೆ ಏನು ಖುಷಿ ಕೊಡುತ್ತೆ? ಚಾಕ್ಲೇಟ್ ತಿಂದರೆ ಖುಷಿ ಕೊಡುತ್ತೆ. ಅಥವಾ ಶಬಾಷ್ ಬೇಷ್ ಇನ್ನೊಂದ್ಸಲಿ ಮಾಡು, ವೆರಿ ಗುಡ್ ಅಂತ ಹೇಳಿದ್ರೆ ಖುಷಿ ಕೊಡುತ್ತೆ. ಅಥವಾ ನೀನು ಹೇಗೆ ಬೇಕಿದ್ರೂ ಇರು, ನಿನಗೆ ಯಾರು ಬೈಯೋದಿಲ್ಲ, ಏನೂ ಹೇಳೋದಿಲ್ಲ ಅಂದರೆ ಖುಷಿ ಕೊಡುತ್ತೆ. ಇನ್ನೊಂದು ಹೇಳ, ಸ್ಕೂಲಿಗೆ ಹೋಗಬೇಡ, ಹೋಮ್ವರ್ಕ್ ಮಾಡಬೇಡ, ಎಕ್ಸಾಮ್ ಪ್ರಿಪೇರ್ ಬೇಡ, ಇದು ಖುಷಿ ಕೊಡುತ್ತೆ. ಇದ್ರ ವಿಪರೀತ ಆಗಿ ಕೆಲವೊಬ್ರು ಪೇರೆಂಟ್ಸ್ ಇರ್ತಾರೆ, ಎಷ್ಟು ಮಾರ್ಕ್ಸ್ ಬಂತು ನಿಂಗೆ? 98, ವೆರಿ ಗುಡ್. ನಿನ್ನ ಪಕ್ಕದವ್ರಿಗೆ ಎಷ್ಟು ಬಂತು? 99, ಓಕೆ ಗುಡ್. ನೆಕ್ಸ್ಟು 100% ತೊಗೊಂಬರ್ಬೇಕು. 100 ಇಸ್ ಪಾಸ್, 99 ಇಸ್ ಫೇಲ್. ಓಕೆ. ಯಾಕೆ? ಬಿಕಾಸ್ ಆ ಪೇರೆಂಟ್ಸು ಜನರೇಷನ್ ಯಾವುದು ಅಂತಂದರೆ ದೇ ಆರ್ ಆಲ್ ಫ್ರಮ್ ಹೈ ಕಾಂಪಿಟೇಟಿವ್ ಬ್ಯಾಕ್ಗ್ರೌಂಡ್. ನಮ್ಮದೇ ಆದ ಒಂದು ಲೈಫ್ನ ನಾವು ಸೃಷ್ಟಿ ಮಾಡ್ಕೋಬೇಕು ಅಂತಂದರೆ ತುಂಬ ಕಾಂಪಿಟೇಷನ್ನ ದಾಟ್ಕೊಂಡು ಒಂದು ಸ್ಟೇಟಿಗೆ ಬಂದಿರ್ತಾರೆ. ಅವ್ರ ಮನಸ್ಸಲ್ಲಿ ಏನಿರುತ್ತೆ ಅಂದರೆ ನಾವು ಹೀಗೆ ಬೆಳೆದಿದ್ದೀವಿ, ನಮ್ಮ ಮಕ್ಕಳು ಇದೇ ರೀತಿ ಕಾಂಪಿಟೇಟಿವ್ ವರ್ಲ್ಡ್ನ ಫೇಸ್ ಮಾಡಬೇಕು, ಈಗಲಿಂದಾನೇ ನಾನು ತಯಾರಿ ಮಾಡಬೇಕು. ಅವ್ರಿಗೆ ಓದೋಕ್ಕೆ ಇಷ್ಟ ಇಲ್ಲ ಅಂತಂದ್ರೂ ಕೂತ್ಕೊಂಡ್ಬಿಟ್ಟು 12 ಗಂಟೆ ಕಂಟಿನ್ಯೂಸ್ ಆಗಿ ಓದಿಸೋದು. ಅದು ಅಪ್ಪ ಅಮ್ಮ ಟರ್ನ್ ತಗೊತಾರೆ, ನೀನು 6 ಗಂಟೆ ಕೂತ್ಕೊ, ನಾನು 6 ಗಂಟೆ ಕೂತ್ಕೊತೀನಿ, ಮತ್ತೆ ಹೇಳಿದ್ದನ್ನೇ ಹೇಳ್ಸೋದು. ಇದ್ರ ಮಧ್ಯ ಆನ್ಲೈನ್ ಟ್ಯೂಷನ್ಸ್ ನಡೀತಾ ಇರುತ್ತೆ. ಮನೆಯಲ್ಲಿ ಕೂತಿದ್ರು ಅರ್ಧ ಗಂಟೆ ಇದೆ ತಾನೇ, ಆನ್ಲೈನ್ ಫಿಸಿಕ್ಸ್ ಟೀಚರ್ಸ್ ಸಿಕ್ಕಿದ್ದಾರೆ, ಹೇಳ್ಕೊಡ್ತಾರೆ. ಆನ್ಲೈನ್ ಕೆಮಿಸ್ಟ್ರಿ ಟೀಚರು, ಮ್ಯಾಥ್ಸ್ ಟೀಚರು, ಅಲ್ಲಿ ಸ್ಕೂಲಲ್ಲಿ ಓದ್ಕೊಂಡ್ಬರ್ಬೇಕು, ಮತ್ತೆ ಇಲ್ಲಿ ಟ್ಯೂಷನ್ಗೆ ಹೋಗಬೇಕು, ಮನೆಗೆ ಬಂದ್ರೆ ಆನ್ಲೈನ್ ಟ್ಯೂಷನ್. ಇದೆಲ್ಲ ಮುಗೀತು ಅಂದ್ರೆ ಅಪ್ಪ ಅಮ್ಮ ಕೂತ್ಕೊಂತಾರೆ, ಎಲ್ಲಿ ಬುಕ್ ತೋರಿಸು, ಪ್ರಶ್ನೆ. ಒತ್ತಡ ಬೀಳ್ತಾ ಇದೆ ಮಕ್ಕಳ ಮೇಲೆ. ಒತ್ತಡ ಅಲ್ಲ ಸರ್, ಅವ್ರಿಗೆ ಉಸಿರಾಡೋದಕ್ಕೆ ಟೈಮೇ ಇಲ್ಲ. ಮಕ್ಕಳಾಗಿ ಉಳಿಬೇಕಲ್ವಾ? ಮಕ್ಕಳನ್ನ ಒಂದೇ ಕಡೆ ಕೂತ್ಕೋ, ಇನ್ನೇನು ಮಾಡಬೇಡ ಅಂತಂದ್ರೆ ಎಷ್ಟು ದಿನ ತಾನೇ ಅವ್ರು ಅದನ್ನೇ ಮಾಡ್ಕೊಂಡು ಬರೇ ಓದು, ಬರೇ ಪುಸ್ತಕದ ಬದನೆಕಾಯಿ. ಅದು ಇಂಗ್ಲಿಷಲ್ಲಿ ಒಂದು ಇದಲ್ಲ, ಆಲ್ ವರ್ಕ್ ಅಂಡ್ ನೋ ಪ್ಲೇ ಮೇಕ್ಸ್ ಜಾಕ್ ಅ ಡಲ್ ಬಾಯ್. ಇಲ್ಲಿ ಡಲ್ ಬಾಯ್ ಅಲ್ಲ, ಪಾಪ ಮಕ್ಕಳು ಪ್ರಾಣನೇ ಕಳ್ಕೊತಾ ಇದ್ದಾರೆ. ಮತ್ತೆ ಸ್ಕೂಲ್ನಲ್ಲಿ ಟೀಚರ್ಸ್ ಇರ್ತಾರಲ್ಲ, ಅವ್ರಿಗೆ ಕೆಲವೊಂದು ರೆಡ್ ಫ್ಲಾಗ್ ಅಂತ ಹೇಳಿದ್ರಲ್ಲ, ಅದೊಂದು ಸಿಂಪ್ಟಮ್ಸ್ ಹೇಳ್ತೀನಿ ನೋಡಿ. ಸ್ಕೂಲ್ನಲ್ಲಿ ಮಕ್ಕಳು ಟೀಚರ್ ಜೊತೆ ಮಾತಾಡೋದು ಕಡಿಮೆ ಮಾಡ್ತಾರೆ. 2ನೇ ಪಾಯಿಂಟು, ಹಿಂದಿನ ಬೆಂಚಲ್ಲಿ ಹೋಗಿ ಕೂತ್ಕೊಬೇಕು, ಕ್ವೈಟಾಗಿ ಕೂತ್ಕೊಬೇಕು. 3ನೇದು, ಟೀಚರ್ ಏನಾದರೂ ಪ್ರಶ್ನೆ ಮಾಡಿದ್ರೆ ಈ ಮಗು ಬರೇ ಸನ್ನೆನಲ್ಲಿ ಮಾತಾಡ್ತಾರೆ. ಮಾತು ಬರುತ್ತೆ, ಐ ಥಿಂಕ್, ಮ್ಯಾಮ್, ಮಿಸ್ ಅಂತ, ಇಷ್ಟೇ, ಮುಂದಕ್ಕೆ ಹೋಗೋದಿಲ್ಲ. ಯಾಕೆ ಅಂತಂದರೆ ಮೈಂಡು
ಅಲ್ಲಿ ಕಾನ್ಸಂಟ್ರೇಟ್ ಆಗಿಲ್ಲ, ಕೇಂದ್ರೀಕೃತಿಲ್ಲ. ಅದು ಮಗು ಮನಸ್ಸಲ್ಲಿ ಇನ್ನೂ ಗೇಮಿಂಗಲ್ಲೇ ಇದೆ. ನಾನು ಮನೆಗೆ ಹೋಗ್ಬಿಟ್ಟು ಇನ್ನೇನು ಗೇಮ್ ಆಡಲಿ, ನೆಕ್ಸ್ಟ್ ಲೆವೆಲ್ ಎಲ್ಲಿಗೆ ಹೋಗಲಿ ಅಂತ. ನೆಕ್ಸ್ಟು ಹೋಮ್ವರ್ಕ್ ಕಂಪ್ಲೀಟ್ ಮಾಡ್ದಲೇ ಬರೋದು. ಕೇಳಿದಾಗ ನಂಗೆ ಮರ್ತೋದೆ, ನಂಗೆ ಹುಷಾರು ತಪ್ಪಿತ್ತು, ಅಥವಾ ನನಗೆ ಗೊತ್ತಿಲ್ಲ, ಹೋಮ್ವರ್ಕ್ ಕೊಟ್ಟಿದ್ದೇ ಗೊತ್ತಿಲ್ಲ ಅಂತ. ಆಮೇಲೆ ಇನ್ನೊಬ್ರು ಮಕ್ಕಳು ಜೊತೆ ಜಗಳ ಆಡೋದು, ಅಥವಾ ಕ್ವೈಟ್ ಆಗಿ ಚಿಟ್ಟು ಬರೆದು ಬಿಟ್ಟು ಕಳಿಸೋವಂಥದ್ದು, ಅಥವಾ ಬುಕ್ಕಲ್ಲಿ ಬರೀ ಗೇಮಿಂದೇನೆ ಚಿತ್ರಗಳು, ಕಾರ್ಟೂನ್ಸ್ ತರ ಅದನ್ನೇ ಬಿಡಿಸ್ತಾ ಇರ್ತಾರೆ. ಇಂಥ ಮಕ್ಕಳನ್ನ ಆಪ್ತ ಸಮಾಲೋಚನೆ ಮಾಡಿ ಹೊರಗೆ ತರೋದಕ್ಕೆ ಸಾಧ್ಯ ಇದೆ ಮೇಡಮ್. ಈಗ ನಾನು ಸಾವಿನ ದವಡೆಗೂ ಈಗ ಅವರು ಹೋಗಿದ್ದಾರೆ, 3 ಜನ ತೀರ್ಕೊಂಡಿದ್ದಾರೆ. ಆ ಪರಿಸ್ಥಿತಿಯಲ್ಲಿರುವಂತಹ ಯುವಕ ಯುವತಿಯರನ್ನ ಒಂದು ಆಪ್ತ ಸಮಾಲೋಚನೆ ಮಾಡಿ ಅವ್ರ ಜೊತೆ ಮುಕ್ತವಾಗಿ ಮಾತನಾಡಿ ಅವ್ರಿಗೊಂದು ಟ್ರೀಟ್ಮೆಂಟ್ ಕೊಟ್ಟು ವಾಪಸ್ ತೆಗೆದುಕೊಂಡು ಬರೋದಕ್ಕೆ ಸಾಧ್ಯ ಇದೆ. ಇದಕ್ಕೂ ಮುಂಚೆ ನಿಮ್ಗೊಂದು ವೆರಿ ಇಂಪಾರ್ಟೆಂಟ್ ವಿಷಯ ಹೇಳ್ತೀನಿ ನೋಡಿ ಸರ್. ಜೀವನ ಮತ್ತೆ ಸಾವಿನ ಮಧ್ಯ ಇರೋದು ಆ ಕೆಲವೊಂದು ಕ್ಷಣ ಇದೆಯಲ್ಲ, ದಟ್ ಈಸ್ ವೆರಿ ಡಿಸಿಸಿವ್. ನಾನು ಬದುಕಬೇಕು ಅಂತಂದ್ರೆ ಆ ಲೈನಿನ ಈ ಕಡೆ ಇರ್ತೀನಿ. ನಾನು ಬದುಕೋದಕ್ಕೆ ಇನ್ನೇನು ನನಗೆ ಇಷ್ಟನೇ ಇಲ್ಲ, ಸೂಸೈಡ್ ಮಾಡ್ಕೊತಾ ಇದ್ದೀನಿ ಅಂತಂದರೆ ಆ ಒಂದು ಸಣ್ಣ ಲೈನಿಂದ ಆ ಕಡೆಗೆ ಹೆಜ್ಜೆ ಇಡ್ತಾರೆ. ಆ ಲೈನ್ ಇದೆಯಲ್ಲ, ಆ ಟೈಮ್ನಲ್ಲಿ ಆ ಮಗು ಜೊತೆ ಯಾರಾದರೂ ಮಾತಾಡಿದ್ರೆ ಅಥವಾ ಗಮನ ಹರಿಸಿದ್ರೆ ಆ ಮಗುವಿನ ಲೈಫನ್ನು ಸೇವ್ ಮಾಡ್ಬೋದು. ದಿಸ್ ಇಸ್ ಫಸ್ಟ್ ಥಿಂಗ್. ಸೂಸೈಡ್ ಐಡಿಯೇಷನ್ ಅಂತ ಒಂದಿರುತ್ತೆ, ಇನ್ನೊಂದು ಸೂಸೈಡ್ ಅಟೆಂಪ್ಟ್ ಅಂತ ಇರುತ್ತೆ. ಕೊನೆಯದಾಗಿ ಅದು ಸೂಸೈಡ್ ಆಗಿ ಅದು ಫಿನಿಶ್ ಆಗೋದು. ಈ ಸೂಸೈಡ್ ಐಡಿಯೇಷನ್ ಬಂದಾಗ್ಲೇನೆ ಮಕ್ಕಳು ಮನೆಯಲ್ಲಿ ಬಂದು ಹೇಳ್ತಾರೆ, ನನಗೆ ಏನು ಖುಷಿ ಕೊಡ್ತಾ ಇಲ್ಲ, ನೀವು ಮಾರ್ಕ್ಸ್ ತೊಗೊಂಬನ್ನಿ ಅಂತೀರಾ, ನಾನು ಸ್ಕೂಲಲ್ಲಿ ಹೋದರೆ ಮಕ್ಕಳು ಜೊತೆ ನಂಗೆ ಬೆರೆಯೋಕ್ಕಾಗ್ತಾ ಇಲ್ಲ, ಟೀಚರ್ ಯಾವಾಗಲೂ ನನ್ನನ್ನೇ ಪಾಯಿಂಟ್ ಔಟ್ ಮಾಡಿ ಹೇಳ್ತಾರೆ, ಅಥವಾ ಬೇರೆ ಮಕ್ಕಳೆಲ್ಲ ನನ್ನ ಜೊತೆ ಆಟ ಆಡೋಕ್ಕೆ ಸಿಗೋದಿಲ್ಲ. ಮಕ್ಕಳು ಬಂದು ಹೇಳ್ತಾರೆ, ಪ್ಲೀಸ್ ಅಮ್ಮ ನನ್ನ ಸ್ಕೂಲಿಗೆ ಕಳಿಸ್ಬೇಡ, ಪ್ಲೀಸ್ ನಾನು ಈ ಎಕ್ಸಾಮ್ ತಗೊಳ್ಳೋದಿಲ್ಲ. ಮಗು ಹಠ ಮಾಡ್ತಿದೆ ಅಂತ ಈ ವೀಕ್ಷಕರಿಗೆ ಹೇಳೋವಂಥದ್ದು, ಪೋಷಕರಿಗೆ, ಮಗು ಹಠ ಮಾಡ್ತಾ ಇದೆ ಅಂತ ಹೊಡೆಯೋದು ಬಡಿಯೋದು ಮಾಡಬೇಡಿ. ಮಗುವಿನ ಮನಸ್ಸಿನಲ್ಲಿ ಇನ್ನೇನೋ ಇದೆ, ಅದೇನು ಅಂತ ತಿಳ್ಕೊಳ್ಳಿ, ಅರಿತುಕೊಳ್ಳಿ, ತಿಳ್ಕೊಳ್ಳಿ. ಆಮೇಲೆ ಆ ಮಗುಗೇನಾದ್ರೂ ಸಮಸ್ಯೆ ಇದೆ, ಆ ಸಮಸ್ಯೆಗೆ ಪರಿಹಾರ ಹುಡುಕಿ. ಮಗು ಹೊಡೆದು ಬಿಟ್ಟು ಫೋರ್ಸ್ ಮಾಡಿ ಕಳಿಸೋವಂಥದ್ದು ಪರಿಹಾರ ಅಲ್ಲ. ನಿಮ್ಮ ಮಕ್ಕಳು ಅವರು, ನೀವು ಡೋಪಮಿನ್ ಎಫೆಕ್ಟ್ ಕೇಳಿದ್ರಲ್ಲ, ಮಗುಗ್ ಸಿಗ್ತಾ ಇಲ್ಲ, ಬರೇ ಗೇಮಲ್ಲಿ ಸಿಗ್ತಾ ಇದೆ, ನೈಜ ಜೀವನದಲ್ಲಿ ಎಲ್ಲೂ ಸಿಗ್ತಾ ಇಲ್ಲ. ಆ ಮಗು ಪದೇ ಪದೇ ಹೇಳ್ತಾ ಇದೆ, ಬೇರೆ ಬೇರೆ ರೀತಿ ಹೇಳ್ತಾ ಇದೆ. ಒಂದು ಬೆಕ್ಕನ ನಾಯಿನ ನಾವು ನೋಡಿ ಅರ್ಥ ಮಾಡ್ಕೊಂತೀವಿ, ಇದಕ್ಕೆ ಇಷ್ಟನೋ ಕಷ್ಟನೋ ಅಂತ. ನಮ್ಮ ಮಕ್ಕಳಿಗೆ ಮಾತು ಬರುತ್ತೆ, ಅವರು ಹೇಳ್ಕೊಂತ ಇದ್ದಾರೆ, ಅದನ್ನ ಅರ್ಥ ಮಾಡ್ಕೊಳ್ಳೋದು ಪೋಷಕರ ಆದ್ಯ ಕರ್ತವ್ಯ. ಪೋಷಕರು ಅರ್ಥ ಮಾಡ್ಕೋತಾರೆ ಮೇಡಮ್, ಬಟ್ ಇವತ್ತಿನ ಮಕ್ಕಳಲ್ಲಿ ಆ ಪ್ರಜ್ಞೆ ಬರ್ತಾ ಇಲ್ಲ ಅನ್ನೋಂಥದ್ದು ಪೋಷಕರ ವಾದ ಇದೆ. ನೀವು ಹಳ್ಳಿಗಾಡುಗಳಲ್ಲಿ ಹೋಗಿ, ಹಳ್ಳಿಗಳಲ್ಲಿ ಹೆಂಗಾಗಿದೆ ಪರಿಸ್ಥಿತಿ ಅಂತ ಹೇಳಿದ್ರೆ, ಈ ಹಿಂದೆ ಹೊಲದಳ್ಳಿಗಳಲ್ಲಿ ಕೆಲಸವನ್ನು ಮಾಡ್ತಾ ಇದ್ರು, ಹೊರಗಡೆ ಹೋಗ್ತಾ ಇದ್ರು. ಇವತ್ತು ಅವರು ಕೂಡ ಮನೆಯಲ್ಲೇ ಕುಳಿತುಕೊಂಡು ಸ್ಕೂಲಿಂದ ಬಂದ ತಕ್ಷಣವೇ ಮೊಬೈಲ್ ಹಿಡಿದುಕೊಳ್ಳುವಂತ ಪರಿಸ್ಥಿತಿ. ಯಾಕೆ ಅಂತಂದ್ರೆ ನಮ್ಮ ಗ್ಯಾಡ್ಜೆಟ್ಸ್ ಕಮ್ಮಿ ಬೆಲೆಗೆ ಸಿಗ್ತಾ ಇದೆ. ಆಮೇಲೆ ಸರ್ ಹೇಳಿದ ಹಾಗೆ ಕೋವಿಡ್ ಟೈಮ್ನಲ್ಲಿ ಈ ಫೋನು ಟ್ಯಾಬು ಎಲ್ಲ ಇಂಟ್ರೊಡ್ಯೂಸ್ ಮಾಡಿದ್ರಲ್ಲ. ನನ್ನ ಪ್ರಶ್ನೆ ಇರೋದು ಇಲ್ಲಿ ಮೇಡಮ್, ಮಕ್ಕಳಿಗೆ ಪ್ರೀತಿ ಸಿಗಬೇಕು, ಅವಕಾಶಗಳು ಸಿಗಬೇಕು, ಸವಲತ್ತು ಸಿಗಬೇಕು, ಎಲ್ಲವೂ ಕೂಡ ಒಪ್ಪಿಗೆ. ಅದ್ರ ಜೊತೆಗೇನೆ ಬದುಕಿಗೆ ಬೇಕಾದಂತ ಒಂದು ಸ್ಟ್ರಿಕ್ಟ್ನೆಸ್ ಬೇಕಲ್ವಾ ಅಂತ ನನ್ನ ಪ್ರಶ್ನೆ ಇರೋದಷ್ಟೇ. ತಾಯಿಗಳು ನೋಡಿ, ಇವಾಗ ಏನಾಗುತ್ತೆ, ತಂದೆ ತಾಯಿಗಳಿಗೆ ಒಂದು ವಾರ ರಜೆ ಇದೆ ಅಂತ ಇಟ್ಕೊಳ್ಳಿ, ಅಥವಾ 2 ದಿನ ರಜೆ ಇದೆ ಅಂತ ಇಟ್ಕೊಳ್ಳಿ. ಇವ್ರು ಎಲ್ಲಿಗೆ ಹೋಗ್ತಾರೆ ಟ್ರಿಪ್ಪಿಗೆ? ಯಾವುದೋ ಒಂದು ರೆಸಾರ್ಟಿಗೆ ಹೋಗ್ತಾರೆ, ಎಲ್ಲ ಒಂದು ಸಮುದ್ರ ಇದಕ್ಕೆ ಹೋಗ್ತಾರೆ. ಇವರು ಯಾಕೆ ತಂದೆ ತಾಯಿಗಳು ಒಳ್ಳೆ ಪ್ರಜ್ಞಾವಂತನಾಗ ಮಗು ಬೆಳಿಬೇಕು ಅಂದ್ರೆ ಕರ್ಕೊಂಡೋಗಿ ಹಳ್ಳಿಗಳಿಗೆ ಕರ್ಕೊಂಡೋಗಿ, ಸರ್ಕಾರಿ ಶಾಲೆಗಳಿಗೆ ಕರ್ಕೊಂಡೋಗಿ, ಅನಾಥಾಶ್ರಮಗಳಲ್ಲಿ ನೋಡಿ ಆ ತಂದೆ ತಾಯಿ ಇಲ್ದಿರೋ ಮಕ್ಕಳುಗಳು ಹೆಂಗ್ ಬೆಳೀತಾ ಇದಾರೆ ಅಂತ ತೋರಿಸಿ, ಈ ರೀತಿಯ ಮಕ್ಕಳುಗಳಿಗೆ ತೋರಿಸಿದ್ರೆ ಅಲ್ಲಲ್ಲ ಮನಸ್ಸಿಗೆ ಅಂದ್ರೆ LKG ಇಂದಲೇ ಸ್ಟಾರ್ಟ್ ಮಾಡ್ಬೇಕು. LKG ಇಂದ ಬಂದಾಗ ಈ ಬೆಳೆದ ಮೇಲಲ್ಲ, ಅವಾಗ ಏನಾಗುತ್ತೆ, ಆ ಮಕ್ಕಳು ಸ್ಟ್ರಾಂಗ್ನೆಸ್ ಬರ್ತಾರೆ. ಈಗ ನಾವು ತಂದೆ ತಾಯಿಗಳು ಬರೀ ಏನಾಗುತ್ತೆ ನೋಡ್ರಿ, ನಾವು ನಮ್ಮ ಮಕ್ಕಳಿಗೆ ಕೆಟ್ಟವ್ರನ್ನ ಪರಿಚಯನೇ ಆಗ್ಬಾರ್ದು ಅಂತ ತೋರಿಸ್ತೇವೆ, ಎಲ್ಲ ಒಳ್ಳೆಯವ್ರನ್ನೇ ತೋರಿಸ್ಕೊಂಡು ಹೋಗ್ತೇವೆ, ಒಳ್ಳೊಳ್ಳೆಯವ್ರನ್ನೇ ಪರಿಚಯ ಮಾಡ್ತೇವೆ, ಒಳ್ಳೊಳ್ಳೆ ಹೈ ಕ್ಲಾಸ್ ಎಜುಕೇಟೆಡ್ನ ಪರಿಚಯ ಮಾಡ್ತೇವೆ. ನಮ್ಮ ಮಕ್ಕಳು IAS ಆಫೀಸರೇ ಪರಿಚಯ ಆಗ್ಬೇಕಪ್ಪ, ಡಾಕ್ಟರ್ಗಳೇ ಪರಿಚಯ ಆಗ್ಬೇಕಪ್ಪ, IPS ಅವರೇ ಪರಿಚಯ ಆಗ್ಬೇಕಪ್ಪ ಅಂತ ಅದಲ್ಲ. ಪ್ರತಿಯೊಬ್ಬನ ಕಳ್ಳ ಸುಳ್ಳ ಎಲ್ಲರ ಹಿಸ್ಟ್ರಿನೂ ಹೇಳಬೇಕು. ಎಲ್ಲ ರೀತಿ ಪ್ರಪಂಚ ಅಂದ್ರೆ ಕೆಟ್ಟವರು ಇದ್ದಾರೆ, ಒಳ್ಳೆಯವರು ಇದ್ದಾರೆ, ಈ ಪ್ರಪಂಚನೇ ಹಿಂಗಿದೆ ಅಂತ ಮಕ್ಕಳನ್ನ ಫ್ರೀಡಮ್ ಬೆಳಿಬೇಕು. ಇವತ್ತು ನನ್ನ ಮಗನು ಕ್ರಿಕೆಟ್ ಆಡ್ತಾನೆ, ಅವನೇ ಮೆಟ್ರೋದಲ್ಲಿ ಹೋಗ್ತಾನೆ, ಅವನೇ ಬಸ್ ಇಳ್ಕೊಂಡು ಹೋಗ್ತಾನೆ, ಅವನೇ ಆಟೋ ಮಾಡ್ಕೊಂಡು ಹೋಗ್ತಾನೆ, ಫಸ್ಟ್ PUC.
ಸ್ವತಂತ್ರ ಇಲ್ಲ. ಮಕ್ಕಳಿಗೆ ಒಂದು ಸೈಕಲ್ ಹೊಡೆದ್ಬಿಟ್ರೆ ಅಯ್ಯೋ ಏನಾಗ್ಬಿಡುತ್ತೋ ಗೊತ್ತಿಲ್ಲ, ಬಸ್ಸಲ್ಲಿ ಹೋಗ್ಬಿಟ್ರೆ BTS ಅಲ್ಲಿ ಹೋಗ್ಬಿಟ್ರೆ ಏನಾಗುತ್ತೋ ಗೊತ್ತು. ಆಮೇಲೆ ನೋಡ್ರಿ, ಇವತ್ತಿನ ಈ ಸರ್ಕಾರಗಳು, ಮಾನಗೆಟ್ಟ ಪೊಲೀಸ್ ಅಧಿಕಾರಿಗಳು ಕೆಲವರು ಡ್ರಗ್ಸ್ ದಂಧೆನ ಇವತ್ತು ಪೊಲೀಸರು ಮಾರ್ತಾ ಇದ್ದಾರೆ. ಶಾಲೆಗಳಲ್ಲಿ, ಹೈ ಕ್ಲಾಸ್ ಶಾಲೆಗಳಲ್ಲಿ ಇವತ್ತು ಡ್ರಗ್ಸ್ ಅನ್ನ ಮಾಫಿಯಾ ಬೆಳೀತಾ ಇದೆ. ಇದಕ್ಕೆ ಕಡಿವಾಣ ಹಾಕ್ಬೇಕು ಸರ್ಕಾರ. ಇದ್ರ ಬಗ್ಗೆ ನಮ್ಮ ಶಿಕ್ಷಣ ಸಚಿವರು ಪ್ರಶ್ನೆ ಮಾಡಬೇಕು. ಇವತ್ತೆಲ್ಲೋ ಮಹಾರಾಷ್ಟ್ರ ಪೊಲೀಸ್ ಅವರು, ಕೇರಳ ಪೊಲೀಸ್ ಅವರು, ಎಲ್ಲ ಉತ್ತರ ಪ್ರದೇಶ ಪೊಲೀಸರು, ನಮ್ಮ ಮೈಸೂರಿಂದ ನಮಗೆ ಹೆಮ್ಮೆ ನಾಡಿನ ಮೈಸೂರಲ್ಲಿ ಬಂದ್ಬಿಟ್ಟು ಡ್ರಗ್ಸ್ನ ಸೀಜ್ ಮಾಡ್ತಾರೆ ಅಂದ್ರೆ ಇವ್ರೇನು ದನ ಕಾಯ್ತಾರ? ಇವತ್ತು ನೋಡ್ರಿ, ಒಬ್ಬ ಪೊಲೀಸ್ ಅಧಿಕಾರಿನ ಪೋಸ್ಟಿಂಗ್ ಕೊಡ್ಬೇಕಾದ್ರೆ 1 ಕೋಟಿ 2 ಕೋಟಿ ದುಡ್ಡು ತಗೊಂತಾರೆ ಈ ರಾಜಕಾರಣಿಗಳು. ಇವತ್ತು ಆ ರೀತಿ ಆದಾಗ ಅವ್ರು ದುಡ್ಡು ಮಾಡೋದೇ ಕೆಲಸ. ಇವತ್ತು ನೋಡಿ, ಈ ಒಂದು ವರ್ಷದಲ್ಲಿ 20 ಜನ 30 ಜನ ಇನ್ಸ್ಪೆಕ್ಟರ್ಗಳು ಸಸ್ಪೆಂಡ್ ಆಗೋದ್ರು, ಮನೆಗೆ ಹೋದ್ರು, ಅರೆಸ್ಟ್ ಆದ್ರು ಲೋಕಾಯುಕ್ತದಲ್ಲಿ. ಯಾಕೆ ಅಂದ್ರೆ ಈಗ ಒಬ್ಬ ಪೊಲೀಸ್ ಅಧಿಕಾರಿ 1 ಕೋಟಿ ದುಡ್ಡು ಕೊಟ್ಟು ಬಂದ ಅಂದ್ರೆ ಅಲ್ಲಿ ಡ್ರಗ್ಸ್ ಆಗ್ಲಿ, ಹುಡುಗರವರು ಹಾಳಾಗ್ಲಿ, ಏನಾದ್ರು ಯಾರು ಕೇಳೋರಿಲ್ಲ. ಇವತ್ತು ಆ ರೀತಿಯಿಂದ ಡ್ರಗ್ಸ್ ಮಾಫಿಯಾನು ಒಂದು ದೊಡ್ಡ ಕಾರಣ. ಇದ್ರ ಜೊತೆಗೆ ಇನ್ನೊಂದು, ಡ್ರಗ್ ಅಡಿಕ್ಟ್ ಅಥವಾ ಯಾವುದೇ ಅಡಿಕ್ಟ್ ಆಗ್ಲಿ, ಆ ಅಡಿಕ್ಟ್ಗೂ ಶಿಕ್ಷೆ ಕೊಡ್ತಾರೆ, ಶಿಕ್ಷಣ ಕೊಡೋದಿಲ್ಲ, ರಿಹ್ಯಾಬಿಲಿಟೇಷನ್ ಮಾಡಬೇಕು. ಅವನಿಗೆ ಶಿಕ್ಷೆ ಕೊಟ್ಬಿಟ್ಟು ಹೊರಗೆ ಬಿಟ್ಟಾಗ ಅವನೇನ್ ಮಾಡ್ತಾನೆ, ಪುನಃ ಅದನ್ನೇ ಕಂಟಿನ್ಯೂ ಮಾಡ್ತಾನೆ. ರಿಹ್ಯಾಬಿಲಿಟೇಷನ್ ಶಿಕ್ಷಣ ಇದು ನಿಮ್ಗೆ ಜೈಲಲ್ಲೇ ಸಿಗುತ್ತಲ್ಲ ಡ್ರಗ್ಸ್, ಇನ್ನೆಲ್ಲಿಂದ ಕೊಡ್ತೀರಿ? ಜೈಲ್ ಒಳಗಡೆ ಡ್ರಗ್ಸ್ ಸಿಗುತ್ತೆ, ಇನ್ನು ಎಲ್ಲಿಂದ ಅವರಿಗೆ ಮನಪರಿವರ್ತನೆ ಹೊರಗಡೆ ಬರ್ತಾರೆ ಅವರು? ಡಾಕ್ಟರ್, ನೀವು 2014ಕ್ಕಿಂತ ಮೊದಲು ಹೋಗಿ ಸ್ವಲ್ಪ. 2014ಕ್ಕಿಂತ ಮೊದಲು ಭಾರತದಲ್ಲಿ 1 GB ಇಂಟರ್ನೆಟ್ಟನ್ನು ಒಂದು ತಿಂಗಳ ಬಳಸ್ತಾ ಇದ್ರು. ಸ್ವಲ್ಪ ವರ್ಷಗಳ ಹಿಂದೆ ಹೋದರೆ ಇವತ್ತು ಪ್ರತಿನಿತ್ಯ 3-4 GB ಇಂಟರ್ನೆಟ್ಗಳು ಸಿಗ್ತಾ ಇದೆ ನಮಗೆ ನಮ್ಮ ಡೇಟಾ ಪ್ಯಾಕ್ಗಳಲ್ಲಿ. ಭಾರತದಲ್ಲಿ ಅತ್ಯಂತ ಅಗ್ಗವಾಗಿ ಇಂಟರ್ನೆಟ್ ಸಿಗ್ತಾ ಇದೆ. ಇಸ್ರೇಲ್ನಲ್ಲಿ ₹1.08 1 GB ಇಂಟರ್ನೆಟ್ ಸಿಕ್ಕರೆ ಭಾರತದಲ್ಲಿ ₹13.98 ಇಂಟರ್ನೆಟ್ ಸಿಗ್ತಾ ಇದೆ. ಈ ಪರಿಪ್ರಮಾಣದಲ್ಲಿ ಅಗ್ಗವಾಗಿ ಸಿಗ್ತಾ ಇರುವಂಥ ಇಂಟರ್ನೆಟ್ಟು ಯಾವ ಉದ್ದೇಶಕ್ಕಾಗಿ ಬಳಕೆ ಆಗಬೇಕಾಗಿತ್ತು ಆ ಉದ್ದೇಶಕ್ಕಾಗಿ ಬಳಕೆ ಆಗ್ತಾ ಇಲ್ಲ. ಅಗ್ಗವಾಗಿರುವ ಇಂಟರ್ನೆಟ್ಟು ಕೂಡ ಈ ಎಲ್ಲ ಬೆಳವಣಿಗೆ ಕಾರಣ ಅಂತ ನಾವು ಅದನ್ನ 2 ದೃಷ್ಟಿಯಿಂದ ನೋಡ್ಬೋದು. ಅದೇ ಇಂಟರ್ನೆಟ್ಟು ನಮ್ಮ ಭಾರತವನ್ನು ಪ್ರಮುಖವಾಗಿರುವಂಥ ಮೋಸ್ಟ್ ಅಡ್ವಾನ್ಸ್ಡ್, ಟೆಕ್ನಾಲಜಿಕಲಿ ಅಡ್ವಾನ್ಸ್ಡ್ ಕಂಟ್ರಿ ಆಗಿ ಮಾಡಿರುವಂಥದ್ದು ಅದೇ ಇಂಟರ್ನೆಟ್. ಕರೆಕ್ಟು. ಇದೇ ಇಂಟರ್ನೆಟ್ಟು ಜನಗಳು ದುರುಪಯೋಗ ಮಾಡಿಕೊಂಡು ಈ ಥರ ಒಂದು ಪರಿಸ್ಥಿತಿಯಲ್ಲಿ ಬರೋವಂಥದ್ದು. ಬಟ್ ಪ್ರಪೋರ್ಷನ್ ವೈಸ್ ನಾವು ನೋಡಿದ್ರೆ ಒಳ್ಳೆದಕ್ಕೋಸ್ಕರ ಉಪಯೋಗಿಸ್ತಾ ಇರೋಂಥದ್ದು 98% ಇರ್ಬೋದು. ಆ ಕೆಟ್ಟಕ್ಕೋಸ್ಕರ ಉಪಯೋಗಿಸ್ತಾ ಇರೋದು 1-2% ಇರ್ಬೋದು. ನಾವು ಮಾಧ್ಯಮದಲ್ಲಿ ಇಂಥ ಒಂದು ಡಿಸ್ಕಷನ್ಸ್ ನಾವು ಮಾಡಬೇಕಾದ್ರೆ ಈ ಒಂದು ಸಮತೋಲನೆ ಮಾಡಬೇಕಾಗಿರುವಂಥ ವಿಷಯನ ನಾವು ಏನು ನೋಡ್ಬೇಕಂತ ಹೇಳಿದ್ರೆ, technology is not the culprit. Correct. Advancement is not the culprit. It is a social upbringing which is the culprit. It is a collective responsibility of everyone which is important. ನಾವು ಅದನ್ನ ಒಂದು ಅರ್ಥ ಮಾಡಿಕೊಂಡ್ರೆ ನಾವು ಯಾವುದೇ ಒಂದು ವಿಷಯವನ್ನ ಅಕ್ಯೂಸೇಷನ್ ಮೋಡಿಂದ ನೋಡಬಾರ್ದು. ಅದಕ್ಕೆ ಸೊಲ್ಯೂಷನ್ ಏನು ಅನ್ನೋದನ್ನು ನೋಡಬೇಕು. ಅದ್ರ ಪ್ರಾಬ್ಲಮ್ಸ್ನ ಡಿಸ್ಕಸ್ ಮಾಡ್ತಾ ಇರಬೇಕಾದ್ರೆ ಪ್ರಾಬ್ಲಮ್ಸ್ ಬೆಳೀತಾ ಹೋಗ್ತಾ ಇರ್ತಾರೆ. ನನಗೆ ಕ್ವಿಕ್ ಆಗಿ ಆನ್ಸರ್ ಮಾಡಿ. ನಿಮ್ಮ ಅಧ್ಯಯನದ ಪ್ರಕಾರ ಯಾರು ಎಷ್ಟು ಅವಧಿಗಳ ಕಾಲ ಮೊಬೈಲನ್ನು ಯೂಸ್ ಮಾಡಿದರೆ ಉತ್ತಮ? ನಾನು ಅದಕ್ಕೆ ಟೈಮ್ ಅನ್ನೋದಕ್ಕೆ ಹೇಳೋದಿಲ್ಲ. ನಾನು ಐ ಆಮ್ ಎ ಡಾಕ್ಟರ್, ನಾನು ಒಬ್ಬ ರಿಸರ್ಚ್ ಸೈಂಟಿಸ್ಟ್. ನಾನು 16 ಗಂಟೆನೂ ಇಂಟರ್ನೆಟ್ ಯೂಸ್ ಮಾಡಬೇಕಾಗುವಂಥ ಪರಿಸ್ಥಿತಿ ಬರುತ್ತೆ. ಬಿಕಾಸ್ ರಿಸರ್ಚ್ ಅಲ್ಲಿ ಐ ಹ್ಯಾವ್ ಟು ಯೂಸ್, ಬಿಕಾಸ್ ದಟ್ ಇಸ್ ವಾಟ್ ಇಸ್ ಅವೈಲಬಲ್. ಮಕ್ಕಳಿಗೆ ಎಷ್ಟು ಬೇಕಾಗುತ್ತೆ? ಮ್ಯಾಕ್ಸಿಮಮ್ 1 hour, ಮ್ಯಾಕ್ಸಿಮಮ್ 2 hours ಅಷ್ಟೇ ಬೇಕಾಗಿರೋದು ಮಕ್ಕಳಿಗೆ. ಸೊ ಅದನ್ನು ನಾವು ಮಿತಿ ಮೀರಿದಾಗ ಅದೇ ಮಕ್ಕಳು ಆ ಇಂಟರ್ನೆಟ್ ಯೂಸ್ ಮಾಡಿಕೊಂಡು ರ್ಯಾಂಕ್ಡ್ ಟಾಪರ್ಸ್ ಇನ್ ದ ಕಂಟ್ರಿ. ಕರೆಕ್ಟ್. ದೇ ಆರ್ ದ ಪೀಪಲ್ ಹೂ ಹ್ಯಾವ್ ಬಿಕಮ್ ನಂಬರ್ 1 ಇನ್ ದ ಕ್ವಿಜ್ ಕಾಂಪಿಟಿಷನ್. ಎಲ್ಲಿಂದ ಬರ್ತವೆ ಇವೆಲ್ಲ ಇನ್ಫಾರ್ಮೇಶನ್? ಅದು ಫಿಂಗರ್ ಟಿಪ್ಸ್ ಬರುತ್ತೆ ಅಂತ ಹೇಳಿದ್ರೆ ಎಲ್ಲಿಂದ ಬರುತ್ತೆ? ಅದೇ ಇಂಟರ್ನೆಟ್ ಇಂದ ಬರ್ತಾ ಇದೆ. ಸೊ ಅದನ್ನು ನಾವು ಯೂಟಿಲೈಸ್ ಮಾಡುವಂಥದ್ದು ಟೈಮ್ ಅನ್ನೋದಿಲ್ಲ. ಟೈಮ್ ನಾವು ಯಾವಾಗ ಹೇಳ್ತೀವಿ ಅಂತ ಹೇಳಿದ್ರೆ, ಆ ಸ್ಕ್ರೀನ್ ಟೈಮ್ ಅನ್ನೋದನ್ನ ನಾವು ಹೆಲ್ತ್ ವೈಸ್ ಅದನ್ನು ಮಾನಿಟರ್ ಮಾಡ್ಬೇಕಂತ ಹೇಳಿದ್ರೆ ಆ ಸ್ಕ್ರೀನ್ ಟೈಮ್ನ ಮಿನಿಮಮ್ 2 to 3 hours ಆನ್ ಎ ಜನರಲ್ ಬೇಸಿಸ್ ಅಲ್ಲಿ ಲಿಮಿಟ್ ಮಾಡ್ಕೋಬೇಕು. If it is used for entertainment purposes. If it is used for work purposes, there is no limit. That's all I can say. Yes sir. ಮೇಡಮ್, ಇಂಥ ಪರಿಸ್ಥಿತಿಗಳಿಂದ ಹೊರಗೆ ಬರಬೇಕಾದ್ರೆ ಕೊನೆಯದಾಗಿ ಏನು ಹೇಳ್ತೀರಿ? ಏನು ಮಾಡಬಹುದು ಇಂಥ ಪ್ರಕರಣಗಳಲ್ಲಿ? ನೀವು 2 ಪ್ರಕರಣ ಕೊಟ್ಟಿದ್ರಿ, 2ಕ್ಕೆ ಹೇಳ್ತೀನಿ. ಮೊದಲನೇದು ಮೊಬೈಲ್ ಗೀಳು. ಹೌದು. ಅದಕ್ಕೆ ಪೋಷಕರು ಮನೆಯಲ್ಲಿ ಕೇರ್ಫುಲ್ ಆಗಿ ಪೇರೆಂಟಲ್ ಕಂಟ್ರೋಲ್ಸ್, ಪೇರೆಂಟಲ್ ರೆಸ್ಟ್ರಿಕ್ಷನ್ಸ್ನ ಹಾಕಬೇಕು. ಫೋನ್ ಆಗಿರಲಿ, ಟ್ಯಾಬ್ ಆಗಲಿ, ಮತ್ತು ಪ್ರತಿನಿತ್ಯ ಚೆಕ್ ಮಾಡಲಿ, ಮಗುನ ಕೇಳಲಿ. ಮಗು 24 ತಾಸಲ್ಲಿ
8 ತಾಸು ಮಲಗುತ್ತೆ, 8 ತಾಸಿಂದ 10 ತಾಸು ಸ್ಕೂಲಲ್ಲಿ ಇರುತ್ತೆ. ಇನ್ನು ಉಳಿದಿರೋ 6 ತಾಸಲ್ಲಿ 4 ತಾಸಾದ್ರೂ ಮಕ್ಳ ಜೊತೆ ಟೈಮ್ ಸ್ಪೆಂಡ್ ಮಾಡಿ, ಸಮಯವನ್ನು ಕಳೆಯಿರಿ ಅಂತ. ಹೌದು. ಆಮೇಲೆ ಫ್ಯಾಮಿಲಿ ಬಾಂಡಿಂಗ್ ವ್ಯಾಲ್ಯೂಸ್ ಮೌಲ್ಯಗಳನ್ನ ಇಂಟ್ರೊಡ್ಯೂಸ್ ಮಾಡಿ. ಮಾಡೆಲಿಂಗ್ ನೀವೇನ್ ಮಾಡ್ತಿರೋ ಮಕ್ಕಳು ಅದೇ ಮಾಡೋದು. ನಿಮ್ಮ ಮಗುಗೆ ಅದು ಮಾಡಬೇಡ ಅಂದ್ಬಿಟ್ಟು ನೀವು ಫೋನ್ ಇಟ್ಕೊಂಡು ಕೂತ್ಕೊಂಡ್ರೆ ನೀವು ಡಿಜಿಟಲ್ ಡಿಟಾಕ್ಸ್ ನ ಫಾಲೋ ಮಾಡಿ. ವಾರದಲ್ಲಿ ಒಂದಿನ ಯಾರು ಏನು ಮೊಬೈಲ್ನೇ ಮುಟ್ಬೇಡಿ. ಪರಿಸ್ಥಿತಿಗಳು ನಿರ್ಮಾಣ ಆಗ್ತಿದೆ ಮೇಡಮ್. ಈಗ ಊರುಗಳಲ್ಲೆಲ್ಲ ಡಂಗ್ರ ಹೊಡಿತಾ ಇದ್ದಾರೆ, ಹಳ್ಳಿಗಳಲ್ಲೆಲ್ಲ ಡಂಗ್ರ ಹೊಡಿತಿದ್ದಾರೆ. ಹೌದು, ಅದು SSLC ಎಕ್ಸಾಮ್ ಅಷ್ಟೇ ಅಲ್ಲ, ಪೇರೆಂಟ್ಸ್ ಅದನ್ನ ಫಾಲೋ ಮಾಡಬೇಕು. ನೆಕ್ಸ್ಟ್ ಸ್ಕೂಲ್ ನಲ್ಲಿ ನಾನು ಆಗ್ಲೇ ಹೇಳ್ದಾಗೆ ಕೆಲವೊಂದು ಸೈನ್ಸ್ ಇರುತ್ತೆ. ಟೀಚರ್ಸ್ ಅದನ್ನ ನೋಡಿದಾಗ ಟೀಚರ್ಸ್ ಅನ್ಕೊಂತಾರೆ ನನ್ನ ಮಗು ನನ್ನ ಕ್ಲಾಸಲ್ಲಿ ಇರೋ ಮಗು ನನಗೆ ಗೊತ್ತು ಹೇಗೆ ಮಾತಾಡ್ಬೇಕು ಅಂತ. ಸಾರಿ, ಇದು ICD 11 ಪ್ರಕಾರ ಇದು ಗೇಮಿಂಗ್ ಒಂದು ಡಿಸಾರ್ಡರ್. ಕೌನ್ಸಿಲಿಂಗ್ ಕಳಿಸಿ, ಕೌನ್ಸಿಲಿಂಗ್ ಅಲ್ಲಿ ಟ್ರೈನ್ಡ್ ಪ್ರೊಫೆಷನಲ್ಸ್ ಇರ್ತಾರೆ, ಅವ್ರನ್ನ ಯಾವ ರೀತಿ ಅಡ್ರೆಸ್ ಮಾಡಬೇಕು ಅಂತ ಗೊತ್ತಿರುತ್ತೆ. ಇನ್ನು ಲಾಸ್ಟ್ ನಮ್ಮ ಸೊಸೈಟಿನಲ್ಲಿ ಸಿಂಗಪೂರಲ್ಲಿ 10 ಗಂಟೆ ಆದ್ಮೇಲೆ ವಾಟ್ಸ್ಆಪ್ ವರ್ಕ್ ಆಗಲ್ಲ. ಆ ಒಂದು ಕಾಯ್ದೆಗಳು ನಮ್ಮ ದೇಶದಲ್ಲೂ ಬರಬೇಕು. ಥ್ಯಾಂಕ್ ಯು ಸೋ ಮಚ್. 3 ಜನರಿಗೂ ಕೂಡ ಇಷ್ಟ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಎಸ್, ಇಂತಹ ಪರಿಸ್ಥಿತಿಗೆ ನಾವು ಬಂದು ನಿಂತಿದ್ದೇವೆ. ಕಾನೂನುಗಳು ಜಾರಿಯಾಗಬೇಕು, ಪೋಷಕರು ಕೂಡ ಎಚ್ಚೆತ್ತುಕೊಳ್ಬೇಕು, ಸಮಾಜವಾಗಿಯೂ ಕೂಡ ಅಂಥವರ ಜೊತೆಗೆ ನಾವು ಬೆರೆತು ಅಂಥವರನ್ನು ಮುಖ್ಯವಾಹಿನಿಗೆ ತರಬೇಕು ಅನ್ನೋದು ಇವತ್ತಿನ ಆಶಯ. ಇದರೊಂದಿಗೆ ಇವತ್ತಿನ ಮೆಗಾ ಸುದ್ದಿಯನ್ನು ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.